ಇದು 4 ವರ್ಷದ ಗಿಡ. ಇವಾಗ ಅಂದರೆ ಇದು 3ನೇ ಕ್ರಾಪು. ಇದರಲ್ಲಿ 250 ಕಾಯಿ ಇದ್ದಾವೆ. 250 ಕಾಯಿ ಇದ್ದಾವೆ. ಅವ್ರ ಒಂದೊಂದು ಕಾಯಿಯೂ ಯಾವುದು ಸಹ 150 ಗ್ರಾಮ್ ಕಡಿಮೆ ಇಲ್ಲ. 150ರಿಂದ 250ರವರೆಗೂ ಇದೆ. ಆವ್ರೇಜ್ ಇದು ಮೆಚುರಿಟಿಗೆ ಬಂದಾಗ ನಮಗೆ 70 kg ಮಿನಿಮಮ್ ವೆಯ್ಟ್ ಬರ್ತದೆ. ಈ ಒಂದು ಗಿಡದಿಂದ ಮಿನಿಮಮ್ 70 kg. ಇನ್ನು ಹಾರ್ವೆಸ್ಟಿಂಗ್ 15ರಿಂದ 20 ದಿವಸ ಟೈಮ್ ಇದೆ. ಒಂಚೂರು ಮಳೆ ಹೊಡೆದ್ರೆ ಇನ್ನೂ ಒಂದು 5 kg ರೈಸ್ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಇದರಲ್ಲಿ ದಾಳಿಂಬೆಯಲ್ಲಿ ಪ್ರಾಪರ್ ಪ್ರೂನಿಂಗ್ ಇಂಪಾರ್ಟೆಂಟು. ಇನ್ನೊಂದು ವಾಟರ್ ಶೂಟು ಬೆಳೆಸಬಾರ್ದು. ಸ್ಟೆಮ್ನ ದಪ್ಪ ಮಾಡಬೇಕು, ಸ್ಟೆಮ್ನ ಬಲಪಡಿಸ್ಕೋಬೇಕು. ಕಂಪ್ಲೀಟ್ ಏನು ನಾವು ರೆಸ್ಟ್ ಪೀರಿಯಡಲ್ಲಿ ವಾಟರ್ ಶೂಟ್ ಇರ್ತದಲ್ಲ ಅದನ್ನೆಲ್ಲ ತೆಗೆದು ಸ್ಟೆಮ್ಸನ್ನು ಬಲಪಡಿಸ್ಕೊಂಡು ಪ್ರೂನಿಂಗ್ ಮಾಡಿದಾಗ ನೀಟಾಗಿ ಒಳ್ಳೆ ಸ್ಕಿಲ್ ಲೇಬರ್ಸ್ನಿಟ್ಟು ಒಳ್ಳೆ ದಪ್ಪದ ಕಟ್ಟಿಗೆ ಪ್ರೂನಿಂಗ್ ಮಾಡ್ಕೊಂಡು ಈ ಥರ ಬೆಳೆಸ್ತಾರೆ. ಚೆನ್ನಾಗಿ ಕಾಯಿ ಸೆಟ್ಟಿಂಗ್ ಆಗ್ತದೆ, ಫ್ರೂಟ್ ಸೆಟ್ಟಿಂಗ್ ಆಗ್ತದೆ, ಕಾಯಿ ಸೈಜ್ ಬರ್ತದೆ, ಕ್ವಾಲಿಟಿನೂ ಬರ್ತದೆ, ಲೋಡಿಂಗು ಚೆನ್ನಾಗಿ ತಗೊಳುತ್ತೆ. ನೋಡಿ ಸರ್, ಇದು ಸುಮಾರು 250ರಿಂದ 300 ಕಾಯಿ ಇದೆ. ಕಡ್ಡಿ ಇದು ನೋಡಿ, ಸ್ಟೆಮ್ ನೋಡಿ, ಮೇನ್ ಸ್ಟೆಮ್ 5 ಇದ್ದಾವೆ. 5 ಫುಲ್ಲು ದಪ್ಪ ಇದೆ. ಒಳಗಡೆ ಸೆಟ್ಟಿಂಗ್ ಆಗಿದೆ ಎಲ್ಲ ಟೋಟಲ್ಲು. ನೀಟಾಗಿ ಕೊಟ್ಟಿದ್ರಿಂದ ಒಳಗಡೆ ಕಾಯಿ ಸೆಟ್ ಆದ್ರೇ ಸನ್ಬರ್ನು ಇಂಥವೆಲ್ಲ ಇಲ್ದಿರ ಕ್ವಾಲಿಟಿ ಇರ್ತದೆ. ಕಾಯಿ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಏನಿಲ್ಲ, ಇದು ಪೆನ್ಸಿಲ್ ಸೈಜ್ಗಿಂತ ದೊಡ್ಡ ಸ್ಟೆಮ್ಗೆ ಫ್ರೂಟ್ ಸೆಟ್ಟಿಂಗ್ ಆದರೆ ಸೈಜು ಚೆನ್ನಾಗಿ ಬರ್ತದೆ. ಇದೆಲ್ಲನೂ ಆಲ್ಮೋಸ್ಟು ಪೆನ್ಸಿಲ್ ಸೈಜ್ಗಿಂತ ದೊಡ್ಡ ಕಡ್ಡಿಗೆ ಬಂದಿದೆ ಎಲ್ಲನೂ. ಆದ್ದರಿಂದ ಸೆಟ್ಟಿಂಗ್ ಆಗಿರೋದ್ರಿಂದ ಕಂಪ್ಲೀಟ್ ಸೈಜ್ ಎಲ್ಲನೂ ಚೆನ್ನಾಗಿ ಬರ್ತಾಯಿದೆ, ಕ್ವಾಲಿಟಿನೂ ಚೆನ್ನಾಗಿ ಬರ್ತಾಯಿದೆ. ಅಂದರೆ ಯೂನಿಫಾರ್ಮ್ಲಿ ಸೈಜ್ ಬರಬೇಕಂತ ಹೇಳಿದ್ರೆ ಪೆನ್ಸಿಲ್ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡ ಕಡ್ಡಿಗೆ ಕಾಯಿ ಬಿಡಬೇಕು. ಆ ಥರ ಕಾಯಿ ಬರುತ್ತೆ. ಯೂನಿಫಾರ್ಮ್ ಕಾಯಿ ಬರುತ್ತೆ. ಇಲ್ಲಿ ಬಂದಿರತಕ್ಕಂಥ ಕಾಯಲ್ಲಿರೋ ಎಲ್ಲ ಕಡ್ಡಿಗಳು ಪೆನ್ಸಿಲ್ ಗಾತ್ರಕ್ಕಿಂತ ದಪ್ಪ ಇದೆ. ಆ ಥರ ಬಿಡ್ಕೊಂಡಾಗ ನಮಗೆ ಕ್ವಾಲಿಟಿ ಫ್ರೂಟ್ನ ತಗೋಬೋದು. ದಾಳಿಂಬೆ ಕೃಷಿ ತುಂಬ ಚೆನ್ನಾಗಿ ಬರಬೇಕಂತ ಹೇಳಿದ್ರೆ ನಿರ್ವಹಣೆ ಕ್ರಮಗಳು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ. ಅದೇ ರೀತಿ ದಾಳಿಂಬೆ ಕೃಷಿನಲ್ಲಿ ಗುಣಮಟ್ಟದ ದಾಳಿಂಬೆ ಕಾಯಿನ ನಾವು ತಗೊಂಡು ಮಾರ್ಕೆಟಿಗೆ ಕೊಡಬೇಕಂತಂದರೆ ಮಾರ್ಕೆಟಿನ ಬೇಡಿಕೆಗೆ ಅನುಗುಣವಾಗಿ ನಾವು ಗುಣಮಟ್ಟವನ್ನು ಕಾಪಾಡ್ಕೋಬೇಕಾಗುತ್ತೆ. ಈ ರೀತಿ ಮಾರ್ಕೆಟಿನ ಗುಣಮಟ್ಟವನ್ನು ಕಾಪಾಡಿ ಮಾರ್ಕೆಟಿಗೆ ಅನುಗುಣವಾಗಿ ದಾಳಿಂಬೆಯನ್ನು ಬೆಳೆದು ಯಶಸ್ವಿಯಾಗಿರ್ತಕ್ಕಂಥ ದಾಳಿಂಬೆ ಕೃಷಿಕರಾದಂತಹ ಅಶ್ವಥ್ ರೆಡ್ಡಿ ಅವರು ನಮ್ಮ ಜೊತೆಲಿದ್ದಾರೆ. ಇವರ ಅನುಭವವನ್ನು ನಾವು ಕೇಳಿ ಪಡ್ಕೊಳ್ಳೋಣ. ಇವರು ಏನೆಲ್ಲ ಸ್ಟ್ರಗಲ್ನ ಮಾಡಿದ್ರು ದಾಳಿಂಬೆ ಮಾಡುವಂಥ ಟೈಮಲ್ಲಿ, ಮತ್ತು ಈಗ ದಾಳಿಂಬೆ ಮಾಡ್ತಾ ಇರೋಂಥ ಟೈಮಲ್ಲಿ ಇವರು ಎದುರಿಸ್ತಾ ಇರ್ತಕ್ಕಂಥ ಚಾಲೆಂಜಸ್ಗಳೇನು ಅನ್ನೋದನ್ನು ನಾವು ಅವರಿಂದಲೇ ಕೇಳಿ ತಿಳಿಯೋಣ. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ದಾಳಿಂಬೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ತುಂಬ ವರ್ಷಗಳಿಂದ ದಾಳಿಂಬೆ ಮಾಡ್ತಾಯಿದ್ದೀರ ಕೂಡ. ಏನೆಲ್ಲ ಅನುಭವಗಳಿದೆ ನಿಮಗೆ ದಾಳಿಂಬೆ ಕೃಷಿನಲ್ಲಿ, ಮತ್ತು ಏನೆಲ್ಲ ಚಾಲೆಂಜಸ್ಗಳನ್ನ ನೀವು ಫಾಲೋ ಮಾಡಿದ್ರಿ, ಮತ್ತು ಏನೆಲ್ಲ ಚಾಲೆಂಜಸ್ಗಳನ್ನ ಎದುರಿಸಿದ್ರಿ, ಇದರೆಲ್ಲದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಸರ್? ಖಂಡಿತ. ನಿಮ್ಮ ಒಂದು ಕಿರು ಪರಿಚಯ ಸರ್. ಸರ್, ಅಶ್ವಥ್ ರೆಡ್ಡಿ ಅಂತ. ನಮ್ಮದು ಚಿಂತಾಮಣಿ ತಾಲೂಕು, ಯನವಲಪಡಿ, ಮಜುರಾಮ್, ಮುಷ್ಟೂರು ಪಟ್ಟಣ. ನಮ್ಮ ತಂದೆಯವರು ಎನ್ ನರಸಿಂಹಾರೆಡ್ಡಿ ಅಂತ. ನಾನು ಮೊದಲು PWD ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾಯಿದ್ದೆ. ಮತ್ತು ಕರೋನಾ ಬಂತು. ಕರೋನಾ ಟೈಮಲ್ಲಿ ಊರಲ್ಲಿ ಉಳ್ಕೊಂಡೆ. ಊರಲ್ಲಿ ಉಳ್ಕೊಂಡಾಗ ನಮ್ಮ ಸ್ನೇಹಿತರೊಬ್ಬರು ದಾಳಿಂಬೆ ಪಕ್ಕದೂರಲ್ಲಿ ದಾಳಿಂಬೆ ಬೆಳೀತಾಯಿದ್ರು, ರಾಜಾರೆಡ್ಡಿ ಅಂತ. ಅವರು ಸಂಪರ್ಕದಲ್ಲಿದ್ದರು. ಸರ್, ಈ ಥರ ನಾನು ಖಾಲಿಯಾಗಿದ್ದೀನಿ, ಭೂಮಿ ಎಲ್ಲ ಮಾವಿನ ತೋಪಿತ್ತು, ಹೊಡೆದ್ಬಿಟ್ಟಿದ್ದೀನಿ, ಏನು ಮಾಡೋಣ, ದಾಳಿಂಬೆ ಗಿಡ ಇದೆ ತರಿಸಿದ್ದೀವಿ, ಅವರು ಏನೋ ಉಣ್ತಾ ಇಲ್ವಂತೆ, ನೀವು ತಂದು ಉಣಿ ಅಂತ. ನಾನೇನು ಮಾಡಿದೆ, ಬ್ಲೈಂಡಾಗಿ ಟೊಮೊಟೊ ಹಾಕಿದ್ದೆ. ಟೊಮೊಟೊದಲ್ಲಿ ತಂದು ದಾಳಿಂಬೆ ಗಿಡ ಉಣ್ದೆ. ನಾನೇನು ದಾಳಿಂಬೆ ಕೃಷಿಗೆ ಬರಬೇಕು ಅಂತ ಬಂದವನಲ್ಲ. ಆಯಿತು, ಗಿಡ ಇದ್ದಾವೆ, ತಂದು ನಾಟಿ ಮಾಡಿದೆ. ನಾಟಿ ಮಾಡಿದ್ದಾದಮೇಲೆ ಚೆನ್ನಾಗಿ ಗ್ರೋತ್ ಬಂತು. ಹಂಗೆ ಏನು ಮಾಡಿದೆ, 10 ತಿಂಗಳಿಗೆ ಕ್ರಾಪ್ಗೆ ಬಿಟ್ಟೆ. ಅವಾಗೇನು ಮಾಡ್ತೀವಿ, ಬೆಡ್ ಮಾಡಿರಲಿಲ್ಲ, ಯಾವುದೇ ಪ್ಲಾನ್ ಆಗಿ ಕಲ್ಟಿವೇಷನ್ ಮಾಡಿರಲಿಲ್ಲ ನಾವು.
ಮತ್ತೇನಾಯಿತು 9-10ನೇ ತಿಂಗಳಿಗೆ ಕ್ರಾಪಕ್ಕೆ ಬಿಟ್ವಿ. ಕ್ರಾಪ್ ಬಿಟ್ಟಿದ್ದಾದಮೇಲೆ ಆವ್ರೇಜ್ ಕ್ರಾಪ್ ಬಂತು. ಮತ್ತು ನಮ್ಮ ಸ್ನೇಹಿತರೆಲ್ಲ ಸೇರಿ ಈ ಥರ ಮಾಡಬೇಕು ಅಂತೆಲ್ಲನೂ ಹೇಳಿದ್ರು. ಮತ್ತು ಬೆಡ್ ರೈಸ್ ಮಾಡಿದ್ವಿ. ಬೆಡ್ ರೈಸ್ ಮಾಡಿದ್ದಾದಮೇಲೆ ನೀಟಾಗಿ ಈ ಮಳೆ ನೀರೆಲ್ಲನೂ ಇಳಿದೋಗೋ ಥರ ಎಲ್ಲ ರೈಸ್ ಮಾಡಿದ್ವಿ. ಮ್ಯಾನ್ಯಲಾಗಿ ಸ್ಪ್ರೇ ಮಾಡ್ತಾಯಿದ್ವಿ. ಓಕೆ. ಮ್ಯಾನ್ಯಲಾಗಿ ಸ್ಪ್ರೇ ಮಾಡೋದ್ರಿಂದ ಈ ಸ್ಪ್ರೇಯಿಂಗ್ ಚೆನ್ನಾಗಿ ಆಗಲ್ಲ. ಕೆಮಿಕಲ್ಲು ಓವರ್ ಬೀಳೋದು, ಒಂದು ಗಿಡಕ್ಕೆ ಒಂದು ರೆಂಬೆಗೆ ಬೀಳದೆ ಇರೋದು ಆ ಥರ ಇತ್ತು. ಎರಡನೇ ಬೆಳೆಯಲ್ಲಿ ಸ್ವಲ್ಪ ಸ್ಕ್ರಾಚಸ್ ಅವೆಲ್ಲ ಜಾಸ್ತಿ ಆಯಿತು. ಜಾಸ್ತಿ ಆಗಿಬಿಟ್ಟು ಸ್ವಲ್ಪ 50-50 ಆಗೋಯ್ತು. ಮತ್ತೆ ಏನು ಮಾಡಿದ್ವಿ ನಾವು, ಮೂರನೇ ಕ್ರಾಪ್ಗೆ ಬ್ಲೋವರ್ ತಗೊಂಡ್ವಿ. ಓಕೆ. ಬ್ಲೋವರ್ ತಗೊಂಡು ಬೆಡ್ ಮಾಡಿ ಮಲ್ಚಿಂಗ್ ಮಾಡಿದ್ವಿ. ಮಲ್ಚಿಂಗ್ ಮಾಡಿ ನೀಟಾಗಿ ಸ್ಟೇಕಿಂಗ್ ಮಾಡಿ, ಮತ್ತು ಸ್ವಲ್ಪ ಬಯಲಾಜಿಕಲ್ ಎಲ್ಲ ಉಪಯೋಗಿಸಿ ಸುಡಾಮನಸ, ಟ್ರೈಕೋಡರ್ಮ, ಪೆಸ್ಲಮೈಸಿಸ್ ಎಲ್ಲ ಲಿಕ್ವಿಡ್ಸ್ ಎಲ್ಲನೂ ಉಪಯೋಗಿಸಿ ವಿಲ್ಟು ಫಸ್ಟು ಕ್ರಾಪಲ್ಲೇ ಸ್ಟಾರ್ಟ್ ಆಗಿತ್ತು. ಈ ಬಯಲಾಜಿಕಲ್ ಪ್ರಾಡಕ್ಟ್ಸ್ ಏನಿದಾವೋ ಅವೆಲ್ಲ ಉಪಯೋಗಿಸಿದ ಮೇಲೆ ಇನಿಷಿಯಲ್ ಸ್ಟೇಜಲ್ಲೇ ಓಕೆ ನಾವೇನು ಕ್ರಾಪಿಗೆ ಬಿಡ್ತೀವಿ ಮೇಜರ್ ಮಂತ್ಲಿ ಒನ್ ಟೈಮ್ ಎಲ್ಲ ಕಲ್ಚರ್ ಮಾಡಿ ಬಿಟ್ಟಿರೋದ್ರಿಂದ ನಮ್ಮ ತೋಟದಲ್ಲಿ ಇವಾಗ 5ನೇ ವರ್ಷದ ಗಿಡಗಳು 4ನೇ ಬೆಳೆ ಗಿಡಗಳು ಹೋಗಿಲ್ಲ ನೀಟಾಗಿ ಬರ್ತಾ ಇದ್ದಾವೆ. ಸರ್, ನೀವು ನಾಟಿ ಮಾಡುವಂಥ ಸಂದರ್ಭದಲ್ಲಿ ಈಗ ಗಿಡಗಳನ್ನ ಸಾಲಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ ಏನು ಅಂತರ ಕೊಡ್ಕೊಂಡ್ರಿ ಸರ್? ಸರ್, ಇದು ನಾವು ಸಾಲಿಂದ ಸಾಲಿಗೆ 14 ಅಡಿ ಕೊಟ್ರಿ. ಗಿಡದಿಂದ ಗಿಡಕ್ಕೆ 8 ಅಡಿ ಕೊಟ್ರಿ. ಇಷ್ಟು ಕೊಟ್ಟಿದ್ವಿ. 8 ಅಡಿ 14 ಅಡಿ ಮಾಡ್ಕೊಂಡು ನಾಟಿ ಮಾಡ್ಕೊಂಡಿದ್ವಿ. ಈಗ ನೀರಿನ ನಿರ್ವಹಣೆ ಅಂತ ಬಂದಾಗ ನೀರನ್ನು ಯಾವ ರೀತಿ ಕೊಡ್ತಾ ಬಂದ್ರಿ ಸರ್ ಆರಂಭಿಕ ಹಂತದಲ್ಲಿ ಸಸಿ ನಾಟಿ ಮಾಡಿದಾಗ? ಸರ್, ಆರಂಭಿಕ ಹಂತದಲ್ಲಿ ಸಸಿ ಮಾಡಿದಾಗ ಸ್ವಲ್ಪ ಕಡಿಮೆನೇ ಕೊಟ್ಕೊಂಡ್ಬಂದಿದ್ದೀವಿ. ಮತ್ತು ಈ ದಾಳಿಂಬೆಗೆ ಯಥೇಚ್ಛವಾಗಿ ನೀರೇನು ಕೊಡಬೇಕಾಗಿಲ್ಲ. ಫ್ರೂಟ್ ಸೆಟ್ಟಿಂಗು ಇದಾದ್ಮೇಲೆ ಆವಾಗ ರೈಸ್ ಮಾಡಬೇಕಾಗುತ್ತೆ. ಸಸಿ ಹಂತದಲ್ಲಿ ಸಸಿ ನಾಟಿ ಮಾಡಿದ ಟೈಮಲ್ಲಿ ಕಡಿಮೆ ನೀರನ್ನೇ ಕೊಡ್ತಾ ಬಂದಿದ್ದೀವಿ. ಆಮೇಲೆ ಸಸಿ ಬೆಳವಣಿಗೆ ಹಂತದಲ್ಲಿ ನೀವು ಯಾವ ರೀತಿ ಚಾಟ್ನಿ ಇದನ್ನೆಲ್ಲ ಯಾವ ರೀತಿ ಮಾಡ್ತಾ ಬಂದ್ರಿ ಸರ್? ಸರ್, ನಾವು ಸಸಿ ಬೆಳವಣಿಗೆ ಹಂತದಲ್ಲಿ 2 ತಿಂಗಳಿಗೆ ಒಂದ್ಸರಿ ಚಾಟ್ನಿ ಮಾಡ್ತೀವಿ. ವಾಟರ್ ತೆಗಿಸ್ತೀವಿ, ವೇಸ್ಟ್ ರಂಬೆಗಳೆಲ್ಲ ತೆಗಿಸ್ತೀವಿ. ಸ್ಟೆಮ್ಸು ನಾವು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು, ಮತ್ತು 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸರ್ತಿ ಇಂಡಿಗಳು, ಓಕೆ, ಮತ್ತು ಸುಡಾಮನಸ, ಪೆಸ್ಲಾಮಸೆ, ಟ್ರೈಕೋಡರ್ಮ ಇಂಥವೆಲ್ಲನೂ ಇಂಡಿಗೆ ಮಿಕ್ಸ್ ಮಾಡಿ ಬುಡಕ್ಕೆ ಬಿಡ್ತಾ ಬರ್ತೀವಿ. ಆವಾಗ ಏನಾಗುತ್ತೆ, ನೀಟಾಗಿ ಅದನ್ನೆಲ್ಲನೂ ಸಸಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ಓಕೆ. ಸಸಿ ಡೆವಲಪ್ ಆಗಿದ ನಂತರ ನೀವು ಎಷ್ಟನೇ ತಿಂಗಳಿಗೆ ಕ್ರಾಪಿಗೆ ಹೋದ್ರಿ ಸರ್? ಸರ್, ನಾವು 1 ವರ್ಷಕ್ಕೆ ಕ್ರಾಪಿಗೆ ಹೋದ್ವಿ. 1 ವರ್ಷಕ್ಕೆ ಕ್ರಾಪಿಗೆ ಹೋದ್ರಿ. ಸಸಿ ನಾಟಿ ಮಾಡಿದ 1 ವರ್ಷಕ್ಕೆ ನೀವು ಕ್ರಾಪಿಗೆ ಹೋದ್ರಿ. 12ನೇ ತಿಂಗಳಿಗೆ ಕ್ರಾಪಿಗೆ ಹೋಗಿದ್ವಿ. ಕ್ರಾಪಿಗೆ ಹೋಗುವಾಗ ನೀವು ಯಾವೆಲ್ಲ ಪ್ರಿಕಾಕ್ಷನ್ ಅಲ್ಲಿ ಮೇಜರ್ಸ್ನ ನೀವು ತಗೊಂಡ್ರಿ ಸರ್? ಸರ್, ಕ್ರಾಪಿಗೆ ಹೋದಾಗ ನಾವು ಫಸ್ಟು ಡ್ರೈಗೆ ಹೋಗ್ತೀವಿ. ಕ್ರಾಪ್ಗೆ ಹೋಗ್ಬೇಕು ಅಂದರೆ ಡ್ರೈಗೆ ಹೋದ್ರಿ. ಡ್ರೈ ಆದಮೇಲೆ ಚಾಟ್ನಿ ಮಾಡ್ತೀವಿ. ಚಾಟ್ನಿ ಆದಮೇಲೆ ಇತ್ರೇಲ್ ಮಾಡ್ಕೊಂಡ್ರಿ. ಇತ್ರೇಲ್ ಆದಮೇಲೆ 1 ವಾರಕ್ಕೆ ನೀರು ಬಿಡಬೇಕು ಕಂಪಲ್ಸರಿ. ಓಕೆ. ಆ 1 ವಾರದ ಗ್ಯಾಪಲ್ಲಿ ಎಲ್ಲನೂ ಗೊಬ್ಬರಗಳು, ಹಿಂಡಿಗಳು, ಮತ್ತು ಏನು ಬಯಲಾಜಿಕಲ್ ಏನಿರ್ತಾವೋ ಅವೆಲ್ಲನೂ ಫುಲ್ಲು ಬುಡಕ್ಕೆ ಹಾಕ್ತೀವಿ. ಸಮಗ್ರವಾಗಿ ಪೋಷಕಾಂಶಗಳನ್ನೆಲ್ಲನೂ ಕೊಡ್ತೀರಾ? ಓಕೆ. ಆ ಪೋಷಕಾಂಶಗಳನ್ನ ಕೊಟ್ಟಿದ್ದಾದ್ಮೇಲೆ ನೀರು ಬಿಡ್ತೀರಾ. ನೀರು ಬಿಟ್ಟಿದ್ದಾದ್ಮೇಲೆ ಚಿಗುರು, ಮೊಗ್ಗು ಎಲ್ಲನೂ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ತಿಂಗಳಿಗೆ ಒಂದ್ಸರ್ತಿ ಎವರಿ ಮಂತು ನಾವು ಇವಾಗ ಏನಿದೆಯೋ ಈ ಬಯಲಾಜಿಕಲ್ ಇದೇನು ಮಾಡ್ತೀವೋ ಎಲ್ಲನೂ ಕಲ್ಚರ್ ಮಾಡಿ ಬಿಡ್ತಾ ಬರ್ತೀವಿ. ಪ್ರತಿ ಸಲ ಬಿಡ್ತಾನೆ ಪ್ರತಿ ತಿಂಗಳು ಪ್ರತಿ 45 ಕಂಪಲ್ಸರಿ 30ರಿಂದ 45 ದಿವಸಗಳಿಗೆ ಒಂದ್ಸರಿ ಬಯಲಾಜಿಕಲ್ ಏನಿದೆಯೋ ಅದೆಲ್ಲ ಮಾಡ್ತಾನೆ ಬರ್ತೀವಿ. ವಿಲ್ಟು ಬರ್ತಾ ಇಲ್ಲ. ಬಯಾಲಜಿಕಲ್ ಮಾಡ್ತಾ ಇರೋದ್ರಿಂದ ವಿಲ್ಟ್ ಬರ್ತಾ ಇಲ್ಲ. ನೀವು ಪೋಷಕಾಂಶ ನಿರ್ವಹಣೆಯಲ್ಲಿ ಏನು ಗ್ರಾನಲ್ ಗೊಬ್ಬರಗಳು ಬರ್ತವೆ, ವಾಟರ್ ಸೆಲೆಬಲ್ ಗೊಬ್ಬರಗಳು ಬರ್ತವೆ, ಅದ್ರ ಜೊತೆನಲ್ಲಿ ಈ ಒಂದು ಬಯಾಲಜಿಕಲ್ ಗೊಬ್ಬರಗಳು, ಜೀವಾಣು ಗೊಬ್ಬರಗಳನ್ನ ಸೇರಿಸಿ ಮತ್ತೆ ಇಂಡಿಗಳು ಎಲ್ಲಾ ತರದನ್ನ ಸೇರಿಸಿ ಬಿಡ್ತಾ ಇದ್ದೀವಿ. ಅಂದ್ರೆ ಪೋಷಕಾಂಶನ ಸಮಗ್ರವಾಗಿ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈ ರೀತಿ ಪೋಷಕಾಂಶನ ಸಮಗ್ರವಾಗಿ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಗಿಡ ಹೆಲ್ದಿಯಾಗಿ ಬರ್ತಾ ಇದೆ. ಓಕೆ ಸರ್, ಇವಾಗ ನೀವು ಫ್ಲವರಿಗೆ ಹೋದ್ರಿ. 12ನೇ ತಿಂಗಳಲ್ಲಿ ನೀವು ಇದ್ರಲ್ಲೆಲ್ಲ ಆಯ್ತು, ಫ್ಲವರಿಂಗ್ ಹೋದ್ರಿ.
ಒಂದು ಗಿಡಕ್ಕೆ ಇಷ್ಟೇ ಫ್ಲವರ್ ಉಳಿಸ್ಕೋಬೇಕು ಇಷ್ಟು ಉಳಿಸ್ಕೋಬಾರ್ದು ಅನ್ನೋದನ್ನ ಯಾವ ರೀತಿ ಜಡ್ಜ್ ಮಾಡ್ತೀರಾ ಸರ್? ಸರ್ ಗಿಡದ ಮೇಲೆ ಅದು ಜಡ್ಜ್ಮೆಂಟ್ ಆಗುತ್ತೆ. ಜಡ್ಜ್ಮೆಂಟ್ ಆಗುತ್ತೆ. ಇವಾಗ 12 ತಿಂಗಳಿಗೆ ಚಿಕ್ಕ ಗಿಡ ಇರ್ತದೆ. ಆವಾಗ ಏನು ಮಾಡ್ತೀವಿ, ಒಂದು 60ರಿಂದ 80. ಗಿಡ ದೊಡ್ಡದು 2ನೇ ವರ್ಷ ಅಂದರೆ ಆವಾಗ 100ರಿಂದ 120, 150. ಇದು 4ನೇ ಕ್ರಾಪು. ಇದು ಇವಾಗ ನಮಗೆ 150ರಿಂದ 220ವರೆಗೂ ಇದೆ. 220 ಕಾಯಿವರೆಗೂ ಕಾಯಿವರೆಗೂ ಬಿಟ್ಕೊಂಡಿದ್ದೀವಿ. ಈ ಕಾಯಿಗೆ ನಾವು ಹೋಗುವಾಗ ಗಿಡದ ಕ್ವಾಲಿಟಿಗೆ ಅನುಗುಣವಾಗಿ, ಸ್ಟಮ್ ಕ್ವಾಲಿಟಿಗೆ ಅನುಗುಣವಾಗಿ ಹೂವನ್ನ ಬಿಟ್ಕೊಂತೀವಿ. ಮಿಕ್ಕಿದ ಹೂವನ್ನ ಮಾಡ್ತೀವಿ. ತಿನ್ನಿಂಗ್ ಮಾಡಿದ್ವಿ. ತಿನ್ನಿಂಗ್ ಮಾಡಿ ಹೂವು ತೆಗ್ದಾಕಿ ತಿನ್ನಿಂಗ್ ಮಾಡಿದ್ವಿ. ಅಂದ್ರೆ ಗಿಡಕ್ಕೆ ಕೆಪಾಸಿಟಿ ಇರೋಷ್ಟು ಮಾತ್ರ ಫ್ಲವರ್ ಉಳಿಸ್ಕೊಂಡು ಕಾಯಿಗೆ ಹೋಗ್ತಾ ಇದ್ದೀವಿ. ಸರ್, ಇವಾಗ ಫ್ಲವರಿಂಗು ನೀವು ಎಷ್ಟು ಬೇಕಷ್ಟನ್ನ ಉಳಿಸ್ಕೊಂತೀರಾ. ಫ್ಲವರಿಂಗ್ ಉಳಿಸ್ಕೊಂಡಿದ್ದಾದ್ಮೇಲೆ ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಇವಾಗ ಪೆಸ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅಂದ್ರೆ ರೋಗ ನಿರ್ವಹಣೆ, ಕೀಟ ನಿರ್ವಹಣೆ ಆಗುತ್ತೆ. ಈ ಒಂದು ಕೀಟ ಮತ್ತೆ ರೋಗ ನಿರ್ವಹಣೆನ ನೀವು ಯಾವ ರೀತಿ ಹತೋಟಿ ಮಾಡ್ತೀರಾ ಸರ್? ಸರ್, ಇವಾಗ ನಾವು ಕ್ರಾಪ್ ಹೋದ ತಕ್ಷಣ ಇದು ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಓಕೆ. ಮೊಗ್ಗು ಸ್ಟಾರ್ಟ್ ಆದಾಗ ನಮಗೆ ಟ್ರಿಪ್ಸು ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಚಿಕ್ಕ ಚಿಕ್ಕ ಕಾಯಿಗಳಲ್ಲಿ ಚಿಕ್ಕ ಮೊಗ್ಗಲ್ಲೇ ಟ್ರಿಪ್ಸು ಜಾಸ್ತಿ ಆಗುತ್ತೆ. ಮತ್ತೆ ಇನ್ನೊಂದು ಏನಂದ್ರೆ ಜೇನು ನೊಣಕ್ಕೆ ತೊಂದರೆ ಆಗದಿರ ಪಾಲಿನೇಷನ್ಗೂ ಇಂಪಾರ್ಟೆಂಟ್. ಆ ಪಾಲಿನೇಷನ್ ತೊಂದರೆ ಆಗದಿರ ನಾವೇನ್ ಮಾಡಬೇಕು, ಒಳ್ಳೆ ಇನ್ಸೆಕ್ಟಿಸೈಡ್ ಉಪಯೋಗಿಸ್ಬೇಕು. ಅಂದ್ರೆ ಟ್ರೇಸರು, ಡಿಲಿಗೇಟು, ಎಕ್ಸ್ಪೋನಸ್ಸು ಇಂಥವು ಹೋದ್ರೆ ಪಾಲಿನೇಷನ್ ತೊಂದರೆ ಆಗಲ್ಲ, ಟ್ರಿಪ್ಸು ಬರಲ್ಲ. ಟ್ರಿಪ್ಸು ಮೊದಲನೇ ನಮ್ದು 2ನೇ ಕ್ರಾಪಲ್ಲಿ ಏನಾಗಾಯ್ತು, ನಮ್ದು ಟ್ರಿಪ್ಸ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಲ್ಲ. ಏನಿತ್ತು 50% ಸೆಕೆಂಡ್ ಕ್ವಾಲಿಟಿಗೆ ಹೋಗ್ಬಿಡ್ತು. ಟ್ರಿಪ್ಸ್ ಏನಾಗ್ಬಿಡುತ್ತೆ, ಪಿಂದೆ ಟೈಮಲ್ಲಿ ಇಷ್ಟು ಹೊಡಿತದೆ. ಅದು ಏನಾಗುತ್ತೆ, ಕಾಯಿ ಗಾತ್ರ ಆದಂಗೆ ಅದೆಲ್ಲ ಗಾತ್ರ ದೊಡ್ಡದಾಗುತ್ತೆ. ಆದ್ದರಿಂದ ಕಾಯಿ ಲಕ್ಷಣನ ಕೆಡಿಸುತ್ತೆ. ಫಸ್ಟ್ ಏನು ಮಾಡಬೇಕು, ನಾವು ಮೊಗ್ಗು ಟೈಮಲ್ಲಿ ಟ್ರಿಪ್ಸು ಕಂಟ್ರೋಲ್ ಹತೋಟಿ ಮಾಡ್ಕೋಬೇಕು. ಇನ್ನೊಂದೇನು ಅಂದರೆ ಹನಿ ಬೀಸ್ ತೊಂದರೆ ಆಗದೆ ಇರುವಂಥ ಕೆಮಿಕಲ್ಸ್ನ ಹೊಡ್ಕೋಬೇಕು. ಅಂದರೆ ಹೇಳಿದ್ನಲ್ಲ ಅವಾಗಲೇ, ಟ್ರೇಸರು, ಡಿಲಿಗೇಟು, ಎಕ್ಸ್ಪೋನಸ್ಸು ಇಂಥ ಕೆಮಿಕಲ್ ನೋಡಿಕೊಂಡು ಮೊದಲನೇ ಹಂತದಲ್ಲಿ ಕೀಟ ನಿರ್ವಹಣೆ ಮಾಡೋದ್ರ ಜೊತೆನಲ್ಲಿ ನಾವು ಪರಿಸರ ಸ್ನೇಹಿ ಕೀಟ ನಿರ್ವಹಣೆ ಕ್ರಮಗಳನ್ನ ಅನುಸರಿಸಬೇಕು. ಕಾಯಿಗೆ ಹೋದ ಇದರಲ್ಲಿ ಇವಾಗ ಚಿಗುರು ಬರ್ತದೆ. ಇನ್ನೊಂದೇನು, ಹೂವು ಒಂದ್ ಕಡೆ ಬರ್ತದೆ, ಚಿಗುರು ಒಂದ್ ಕಡೆ ಬರ್ತಾ ಇರುತ್ತೆ. ಚಿಗುರ್ನೆಲ್ಲ ತೆಗಿತಾ ಇರ್ಬೇಕು, ವಾಟರ್ನೆಲ್ಲ ತೆಗಿತಾ ಇರ್ಬೇಕು. ಟ್ರಿಪ್ಸ್ ಅಂದ್ರೆ ಒಂದೇ ಸರ್ತಿ ಟ್ರಿಪ್ಸ್ ಹೋಗಲ್ಲ. ನಿಂಬೆ ಹಣ್ಣ ಗಾತ್ರ ಕಾಯಿ ಆಗೋವರೆಗೂ ಟ್ರಿಪ್ಸ್ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ನಮ್ಗೇನು ಫುಲ್ ಪಾಲಿನೇಷನ್ ಆಗೋವರೆಗೂ, ನಿಂಬೆ ಹಣ್ಣು ಗಾತ್ರ ಬರೋವರೆಗೂ, ಅಂದ್ರೆ ಒಂದೇ ಸತಿ ಸೆಟ್ಟಿಂಗ್ ಆಗೋದಿಲ್ಲ. 99% 2 ಸೆಟ್ಟಿಂಗ್ 3 ಸೆಟ್ಟಿಂಗ್, ಯಾವುದೋ ಒಂದು ವಾತಾವರಣ ಎಲ್ಲ ಕರೆಕ್ಟ್ ಆಗಿದ್ರೆ ಒಂದೇ ಸೆಟ್ಟಿಂಗ್ ಆಗ್ತದೆ. ಅದೇನಾಗ್ತದೆ ಅಂದ್ರೆ ಎಲ್ಲಾ ಕಾಯಿನೂ ಪಾಲಿನೇಷನ್ ಆಗಬೇಕು. ಎಲ್ಲ ಪಿಂದೇನೋ ಪಾಲಿನೇಷನ್ ಆಗಿ ಕಾಯಿ ಆದ್ರೆ ಅವಾಗ ಏನಾಗುತ್ತೆ, ಟ್ರಿಪ್ಸ್ದು ಎಲ್ಲ ಕಂಟ್ರೋಲ್ ಆಗುತ್ತೆ. ಹನಿ ಬೀಸು ಎಲ್ಲ ಪಾಲಿನೇಷನ್ ನೀಟಾಗಾದ್ರೆ ಮತ್ತೆ ಪಿಂದೆ ಆದಮೇಲೆ ನಾವು ಸಮಗ್ರ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಟ್ರಿಪ್ಸ್ ಬಿಟ್ರೆ ಸರ್, ಇವಾಗ ಬೇರೆ ಕೀಟ ಬಾಧೆ ಅಂತ ಹೇಳಿದ್ರೆ ಏನು ಕಾಣಿಸುತ್ತೆ ಸರ್? ಇವಾಗ ಕಾಯಿಗೆ ಹೋಗಿರ್ತಕ್ಕಂಥ ಟೈಮಲ್ಲಿ ಕೀಟ ಅಥವಾ ಹುಳದ ಬಾಧೆಗಳಂತ ಏನಾದ್ರು ಕಾಣಿಸ್ಕೊಳತ್ತಾ? ಜಾಸ್ತಿ ಆಗಿ ನಾವು ಒಳ್ಳೆ ಕೆಮಿಕಲ್ನ ಒಳ್ಳೆ ಔಷಧಿಗಳನ್ನ ಹೊಡೆದಿದ್ರೆ ಅದೇನಾಗ್ಬಿಡುತ್ತೆ, ಚಿಕ್ಕ ಪಿಂದೆ ಇದ್ದಾಗಲೇ ಒಳ್ಳೆ ನಾವು ಕೆಮಿಕಲ್ ಹೊಡೆದಿರ ಅದಕ್ಕೆ ಬಿಟ್ರೆ, ಟ್ರೀಟ್ಮೆಂಟ್ ಮಾಡ್ದಿರ ಬಿಟ್ರೆ ಅದೇನಾಗ್ಬಿಡ್ತಾ ಅಂದ್ರೆ ಕಾಯಿ ದೊಡ್ಡದಾಗ್ತಾ ಫ್ರೂಟ್ ರಾಟು ಇಂಥವೆಲ್ಲ ಸ್ಟಾರ್ಟ್ ಆಗಿ ಏನ್ ಕೊಳ್ಳುತ್ತಾ ಇದೆ ಕಾಯಿ ಅದೆಲ್ಲ ಉದುರ್ತಾ ಬರುತ್ತೆ. ಮಿಲಿ ಬಗ್ ಜಾಸ್ತಿ ಆಗ್ತದೆ. ಇನ್ನೊಂದು, ಏನು ನಾವು ಮಳೆ ಹೊಡಿತಾ ಇದ್ರೆ ಮಿಲಿ ಬಗ್ ಬರಲ್ಲ. ಇಲ್ಲ ಅಂದ್ರೆ ಇಲ್ಲಿ ಕ್ಲೀನ್ ಇಟ್ಕೋಬೇಕು. ತೋಟ ಕ್ಲೀನ್ ಇಲ್ಲ ಅಂದ್ರೆ ಮಿಲಿ ಬಗ್ಸ್ ಬರುತ್ತೆ. ಕ್ಲೀನ್ ಇಟ್ಕೊಂಡಿಲ್ಲ ಅಂದ್ರೆ ಮಿಲಿ ಬಗ್ ಸ್ಟಾರ್ಟ್ ಆಗುತ್ತೆ. ಒಂದ್ಸತಿ ಮಿಲಿ ಬಗ್ಗು ನಮ್ಮ ತೋಟಕ್ಕೆ ಎಂಟ್ರಿ ಆದ್ರೆ ಮತ್ತೆ ಅದು ಹೋಗ್ಲಾಡ್ಸೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಸ್ವಲ್ಪ ಗಮನಿಸ್ಕೊಂಡು ಅದು ಕಂಟ್ರೋಲ್ ಮಾಡಬೇಕು. ಇನ್ನ ಕಾಯಿ ತೂತು ಮಾಡ್ತದೆ, ಕಾಯಿ ಕೊರಕ ಅದನ್ನ ಕಂಟ್ರೋಲ್ ಮಾಡ್ಕೋಬೇಕು. ಒಂದೊಂದು ಹಂತದಲ್ಲಿ ಒಂದೊಂದು ಬರ್ತಾ ಇರ್ತದೆ. ದಾಳಿಂಬೆ ಅಂದ್ರೆ 180 ದಿವಸನೂ ಏನೋ ಒಂದು ಇದ್ದೇ ಇರ್ತದೆ. ಅದೇನೋ ಅಷ್ಟೊಂದು ಈಸಿಯಾಗಿ ಆಗೋದಿಲ್ಲ. ಒಂದೊಂದು ವಾರದಲ್ಲಿ ಒಂದೊಂದು ಚಾಲೆಂಜ್ ಅಂತ ತಗೊಂಡು ಮಾಡಿದ್ರೇನೆ ಕ್ರಾಪ್ ಬರುತ್ತೆ. ಈ ಒಂದು ಕೀಟನಾಶಕಗಳು ಸಿಂಪಡಣೆಗಳಿಗೆ ಅಂತ ಹೋದಾಗ ನೀವು ಬಯಾಲಜಿಕಲ್ ಸಿಂಪಡಣೆಗಳನ್ನು ಕೂಡ ಮಾಡ್ತೀರಾ ಸರ್? ಮಾಡ್ತೀವಿ ಸರ್. ಓಕೆ. ಬಯಾಲಜಿಕಲ್ಲಿ ನಾನು ಕೇಳ್ಪಟ್ಟಂಗೆ ಹೇಳಿ ಸರ್. ಕೀಟಗಳನ್ನ ಹತೋಟಿ ಮಾಡ್ಲಿಕ್ಕೆ ಅಂತೇಳಿ ಇವಾಗ ನಾವು ವರ್ಟಿಸಿಲಿಯಂ ಲೆಕಾನಿ ಅಥವಾ ಮೆಟೋರೈಸಿಯಮ್, ಬೆವೇರಿಯಾ ಬ್ಯಾಸಿಯಾನ ಈ ಒಂದು ಉತ್ಪನ್ನಗಳನ್ನ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಈ ಉತ್ಪನ್ನಗಳನ್ನ ಕೂಡ ನೀವು ಬಳಸ್ತೀರಾ ಸರ್? ಬಳಸ್ತೀನಿ ಸರ್. ವಿಬಿಎಂ ಅಂತ ಬಳಸ್ತೀವಿ. ವಿಬಿಎಂ ಅದೇನಂದ್ರೆ, ವಿಬಿಎಂ
ಮಿಲಿ ಬಗ್ಗೆ ತುಂಬ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಗಿಡಕ್ಕೆ ಯಾವುದೇ ಥರ ತೊಂದರೆ ಆಗೋದಿಲ್ಲ. ಹ್ಮ್ ಹ್ಮ್ ಕಾಯಿ ಗಿಡ ಹ್ಮ್ ಹೆಲ್ತಿಯಾಗಿರ್ತದೆ, ಹ್ಮ್ ಕಾಯಿ ಹೆಲ್ತಿಯಾಗಿರ್ತದೆ. ಹ್ಮ್ ನಾನು ಲಾಸ್ಟ್ ಇಯರ್ ಸುಮಾರು ಯೂಸ್ ಮಾಡಿದ್ದೆ. ಹ್ಮ್ 10 ಸ್ಪ್ರೇ ಹೋಗಿದ್ದೆ. ಓಕೆ. ಮಿಲಿ ಬಗ್ಗಿತ್ತು, ಒಂದು 10 ಸ್ಪ್ರೇ ಹೋಗಿದ್ದೆ. ಹ್ಮ್. ಅದರಲ್ಲಿ ಇದು ಮೈಕ್ರೋನ್ಯೂಟ್ರೆಂಟ್ಸ್ ಮಿಕ್ಸ್ ಮಾಡ್ಕೋಬೋದು, NPK ಮಿಕ್ಸ್ ಮಾಡ್ಕೋಬೋದು, ಸ್ಪ್ರೇ ಮಾಡ್ಕೋಬೋದು. ಸ್ಪ್ರೇ ಮಾಡ್ಬೋದು. ಗಿಡಕ್ಕೆ ಯಾವುದೇ ಥರ ತೊಂದರೆ ಆಗಲ್ಲ. ತೊಂದರೆ ಫ್ರೂಟ್ ಕ್ವಾಲಿಟಿ ಬರ್ತದೆ, ಮಿಲಿ ಬಗ್ ಹೋಗ್ತದೆ, ಹ್ಮ್ ಗಿಡನೂ ಚೆನ್ನಾಗಿ ಹೆಲ್ತಿಯಾಗಿರ್ತದೆ. ಬರೀ ಕೆಮಿಕಲ್ ಹೋಗ್ತಾ ಇದ್ರೆ ಫ್ರೂಟ್ ಸೈಡ್ ತೊಂದರೆ ಆಗುತ್ತೆ, ಹ್ಮ್ ಹ್ಮ್ ಮತ್ತು ಗಿಡನೂ ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡ್ಬಿಡುತ್ತೆ. ಓಕೆ. VBM ಹೊಡೆಯೋದ್ರಿಂದ ಹ್ಮ್ ಚೆನ್ನಾಗಿದೆ. ನೀವು ಈಗ ಕಾಯಿ ಸೆಟ್ಟಿಂಗಿಗೆ ಹೋಗಿರ್ತಕ್ಕಂಥವ್ರಿಗೆ ಹೇಳೋದೇನಂದ್ರೆ, ಕೀಟ ನಿರ್ವಹಣೆ ಅಂತ ಬಂದಾಗ ಸಮಗ್ರ ಕೀಟ ನಿರ್ವಹಣೆ ಮಾಡ್ಕೊಳ್ಳಿ. ಕೆಮಿಕಲ್ ಒನ್ ಟೈಮ್ ಮಾಡ್ಕೊಂಡ್ರೆ ಇನ್ನೊಂದು ಟೈಮ್ ಬಯಾಲಜಿಕಲ್ ಬಯಾಲಜಿಕಲ್ ಕಂಟ್ರೋಲ್, ಬರೀ ಕೆಮಿಕಲೇ ಮಾಡಬೇಡಿ ಅನ್ನೋದನ್ನ ನೀವು ಸಲಹೆ ಕೊಡ್ತೀರಾ. VBM ಈ ಥರ ಹೊಡಿತೀವಲ್ಲ, ಇದು ಮಿಲಿ ಬಗ್ ಹೋಗ್ತದೆ, ಟ್ರಿಪ್ಸ್, ಬ್ಲ್ಯಾಕ್ ಟ್ರಿಪ್ಸ್ ಹೋಗ್ತದೆ, ಮೈಡ್ಸ್ ಹೋಗ್ತದೆ, ಗಿಡಕ್ಕೆ ಯಾವುದೇ ಥರ ಹಾನಿ ಆಗೋದಿಲ್ಲ. ಈ ಬಯಾಲಜಿಕಲ್ ಕಂಟ್ರೋಲಲ್ಲಿ ನೀವು ಕೀಟ ನಿರ್ವಹಣೆ ಮಾಡೋದು ಮತ್ತು ಬಯಾಲಜಿಕಲಲ್ಲಿ ನೀವು ಪೋಷಕಾಂಶ ನಿರ್ವಹಣೆ ಮಾಡೋದನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದವ್ರು, ನಿಮಗೆ ಅದ್ರ ಬಗ್ಗೆ ತಿಳ್ಸ್ಕೊಂಡು ಕೊಟ್ಟಂಥವ್ರು ಯಾರು ಸರ್? ಸರ್, ನಮ್ಮ ಮಂಜುನಾಥ್ ರೆಡ್ಡಿ ಅಂತ ನಮ್ಮ ಚಿಂತಾಮಣಿ ಸ್ನೇಹಿತರು ಫಸ್ಟ್ ಬಂದರು, ಪರಿಚಯ ಆದರು, ಮತ್ತೆ ಎಲ್ಲನೂ ಅವರೇ ತಿಳಿಸ್ಕೊಟ್ರು. ಈ ಥರ ಮಾಡಬೇಕು, ಸುಡಮನಸ, ಟ್ರೈಕೋಡರ್ಮ, ಪೆಸ್ಲಾಮೈಸಸ್ಸು, ಇದರಿಂದ ಉಪಯೋಗ ಏನು ಅಂತೇಳಿ ನಾನು ಒಂದು ಕ್ರಾಪ್ಗೆ ಕಮ್ಮಿ ಅಂದ್ರೂ ತಿಂಗಳಿಂದ 30 to 45 ಡೇಸ್ ಏನೋ ಒಂದು ಹೋಗ್ತಾನೆ ಇರ್ತದೆ, ಬಿಡ್ತಾ ಇರ್ತೀನಿ. ಇವಾಗ ನೀವು ಒಟ್ಟಾರೆ ಪ್ಲಾಟ್ ನೋಡ್ಬೋದು ಎಷ್ಟು ಹೆಲ್ತಿ ಆಗಿದೆ. ಕೆಲವು ತೋಟಗಳೆಲ್ಲ ವಿಲ್ಟ್ ಅಂದರೆ 100 ಗಿಡ ಹೋಗ್ಬಿಡ್ತವೆ. ಇಲ್ಲ, ನಾವು ಫಸ್ಟು ಕ್ರಾಪ್ ಓದ್ತೀವಲ್ಲ, ಕ್ರಾಪ್ಗೆ ಹೋದ ಮೊದಲನೇ ವಾರದಲ್ಲಿ ಎಲ್ಲ ಹೋಗುತ್ತೆ ಗಿಡಕ್ಕೆ. ಸುಡಾಮನಸ್ ಎಲ್ಲ ಲಿಕ್ವಿಡ್ ಫಾರ್ಮೇಟಲ್ಲೇ ಬಿಡ್ತೀರಾ? ಲಿಕ್ವಿಡ್ ಫಾರ್ಮೇಟಲ್ಲಿ ಬಿಡ್ತೀವಿ, ಕಲ್ಚರ್ ಮಾಡಿಬಿಡ್ತೀವಿ, ಎನ್ಹಾನ್ಸ್ ಮಾಡ್ಕೊಂಡು ಬಿಡ್ತೀರಾ ನೀವು. ಮಾರ್ಕೆಟಿಗೆ ತರೋಂಥದ್ದನ್ನ ಡ್ರಮ್ಮಲ್ಲಿ ಹಾಕಿ ಡ್ರಮ್ಮಲ್ಲಿ ಹಾಕಿ ಬೆಲ್ಲ ಹಾಕಿ ಕಲ್ಚರ್ ಮಾಡಿ ಎನ್ಹಾನ್ಸ್ ಮಾಡೇ ಬಿಡೋದು. ನಾವು ಕಲ್ಚರ್ ಎನ್ಹಾನ್ಸ್ ಮಾಡಿ ಗಿಡಗಳಿಗೆ ಬಿಡ್ತೀವಿ. ಪ್ರತಿ ಪ್ರತಿ ಸಲನೂ ಅದೇ ತರ ಮಾಡೋದ್ರಿಂದ ಗಿಡ ಹೆಲ್ತಿಯಾಗಿ ಬರ್ತಾ ಇದೆ. ಹೆಲ್ತಿಯಾಗಿ ಬರ್ತಾ ಇದೆ. ಅದ್ರ ಮಧ್ಯದಲ್ಲಿ ಈಗ ಕೆಮಿಕಲ್ಗಳನ್ನು ಬಿಡ್ತೀರಾ? ಕೆಮಿಕಲ್ ಅಂದ್ರೆ NPK ಬಿಡ್ತೀವಿ. ಅಂದ್ರೆ ಪೋಷಕಾಂಶ ನಿರ್ವಹಣೆಗೆ ಬೇಕಾಗಿರ್ತಕ್ಕಂಥ NPK ಬಿಡ್ತೀವಿ, ಕೆಮಿಕಲ್ ಬಿಡೋದು. ನ್ಯೂಟ್ರಿಯೆಂಟ್ಸ್ ನ ಮಾತ್ರ ಬಿಡ್ತೀರಾ? ನ್ಯೂಟ್ರಿಯೆಂಟ್ಸ್ ಮಾತ್ರ ಬಿಡ್ತೀವಿ, NPK ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮಾತ್ರ ಬಿಡ್ತೀವಿ. ನ್ಯೂಟ್ರಿಯೆಂಟ್ಸ್ ಅನ್ನು ಮಾತ್ರ ನೀವು ಮಣ್ಣಿಗೆ ಬಿಡ್ತಾ ಮಣ್ಣಿಗೆ ಬಿಡ್ತೀವಿ. ಬಯಾಲಜಿಕಲ್ ಬಿಡ್ತೀವಿ. ಬಯಾಲಜಿಕಲ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎರಡನ್ನೂ ಬಿಡೋದ್ರಿಂದ ಈಗ ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಮಾತಾಡೋದಾದ್ರೆ ನಿಮ್ಮ ತೋಟದಲ್ಲಿ ಮಣ್ಣಿನ ಆರೋಗ್ಯ ಯಾವ ತರ ಇದೆ ಸರ್? ಸರ್, ಮಣ್ಣಿನ ಆರೋಗ್ಯ ಚೆನ್ನಾಗಿದೆ. ಈಗ ಬೇರಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿದ್ರೆ ಕಾಯಿ ಚೆನ್ನಾಗಿ ಬರುತ್ತೆ, ಗಿಡ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟೆ. ಇದಕ್ಕೆ ನೀವು ಏನೆಲ್ಲ ಒಂದು ನಿರ್ವಹಣೆ ಕ್ರಮಗಳನ್ನ ಅನುಸರಿಸ್ತೀರಾ ಸರ್ ಬೇರಿನ ಅಭಿವೃದ್ಧಿಗೋಸ್ಕರ? ಸರ್, ಬೇರಿನ ಅಭಿವೃದ್ಧಿಗೆ ಇವಾಗ ಏನು ಅಂದ್ರೆ NPK ಬರೀ NPK ಇವೇ ಆಗ್ತಾ ಇದ್ರೆ ಬೇರು ಡ್ಯಾಮೇಜ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿಯಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಇದಾವೆ. ಅದರಲ್ಲಿ PSB, KMB ಈ ಏನು ಬಯಲಾಜಿಕಲ್ ಇದೀವಲ್ಲ, ಕಂಪಲ್ಸರಿ ವ್ಯಾಮ್ ಬಳಸ್ತೀವಿ. NPK ಬಳಸೋದ್ರ ಜೊತೆನಲ್ಲಿ PSB, KMB ಅದ್ರ ಜೊತೆನಲ್ಲಿ ವ್ಯಾಮ್ ಕೂಡ ಬಳಸ್ತೀವಿ. ವ್ಯಾಮ್ ಬಳಸೋದ್ ಮೇಲೆ ಏನ್ ಚೇಂಜಸ್ ಆಯ್ತು ಅಂತ ನೀವು ಗಮನಿಸಿದ್ರಿ ಸರ್? ಏನಾಗಿದೆ? ಒಳ್ಳೆ ವೈಟ್ ರೂಟ್ ಬರ್ತದೆ. ವೈಟ್ ರೂಟ್ ಚೆನ್ನಾಗಿ ಬರ್ತಾ ಇದೆ. ವ್ಯಾಮ್ ಬಳಸೋದ್ರಿಂದ ವೈಟ್ ರೂಟ್ ಬರ್ತದೆ, ಗಿಡ ಚೆನ್ನಾಗಿ ಹೆಲ್ತಿ ಆಗಿರ್ತದೆ, ಎಲ್ಲ ಕ್ವಾಲಿಟಿನೂ ಫ್ರೂಟ್ ಕ್ವಾಲಿಟಿನೂ ಚೆನ್ನಾಗಿರ್ತದೆ, ಚಿಗುರು ಬರ್ತದೆ ಚೆನ್ನಾಗಿ. ಚಿಗುರು ಯಾವಾಗ ಸ್ಟಾರ್ಟ್ ಆಗುತ್ತೋ ಆವಾಗ ಗಿಡ ಆಕ್ಟಿವ್ ಆಗಿದೆ, ರೂಟ್ ವೈಟ್ ರೂಟ್ ಇದೆ ಅಂತ. ಇನ್ನೊಂದು ಇವಾಗ PSB, KMB ಬಳಸ್ತಾ ಇದೀವಲ್ಲ, ನಾವು ಸುಮಾರು 150 ದಿವಸ ಆಗಿದೆ, 160 ದಿವಸ ಆಗಿದೆ. ಮೊದಲಿನಿಂದಾನು NPK ಮತ್ತೆ ನ್ಯೂಟ್ರಿಯೆಂಟ್ಸು ಭೂಮಿ ಕೊಡ್ತಾ ಬಂದಿದ್ದೀವಿ, ಹಿಂಡಿಗಳು ಕೊಡ್ತಾ ಬಂದಿದ್ದೀವಿ. ಇದೇನು ಮಾಡ್ತದೆ, ಸಾಲಬಲೈಸ್ ಮಾಡಿ ಮೊಬಿಲೈಸ್ ಮಾಡ್ತದೆ ಗಿಡಕ್ಕೆ. ಜೀವಾಣುಗಳು ಪೋಷಕಾಂಶನ ಕರಗಿಸಿ ಗಿಡಕ್ಕೆ ಸಪ್ಲೈ ಮಾಡ್ಕೊಳ್ತವೆ. ಜೀವಾಣುಗಳು ಪೋಷಕಾಂಶಗಳು ನಮ್ಮ ಭೂಮಿಯಲ್ಲಿ ಏನಿರ್ತದೆ NPKಗಳು, ನ್ಯೂಟ್ರಿಯೆಂಟ್ಗಳು ಕರಗಿಸಿ ಗಿಡಕ್ಕೆ ಕೊಡ್ತದೆ. ಆದ್ದರಿಂದ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ಇನ್ನೊಂದು ಏನು ಅಂದರೆ ಸೈಜು ಇವಾಗ ಇಂಪ್ರೂವ್ ಆಗ್ತಾ ಇದೆ. PSB, KMB ಬಿಟ್ಟಾಗಿಂದನು ಫುಲ್ ಶೈನಿಂಗು, ಕಾಯಿ ಶೈನಿಂಗ್ ಬರ್ತಾ ಇದೆ, ಗಿಡ ಚಿಗುರು ಮತ್ತೆ ಕ್ವಾಲಿಟಿ ಕಾಯಿ ಚೆನ್ನಾಗಿದೆ. ಇನ್ನು ನಾವು ಗೊಬ್ಬರ ಕಡಿಮೆ, ಇನ್ನೇನು 15 ದಿವಸ 20 ದಿವಸ ಹಾರ್ವೆಸ್ಟ್ ಆಗುತ್ತೋ ಒಂದು 3 ಸರ್ತಿ ಬಿಡ್ತೀವಿ. KSB ಹಾರ್ವೆಸ್ಟಿಂಗ್ ಟೈಮಿಗೆ ಬಂದಂಗೆ ನೀವು ಕಂಪ್ಲೀಟ್ ಗೊಬ್ಬರಗಳನ್ನ ನಿಲ್ಲಿಸ್ಕೊಂಡು ಬರೀ ಬಯಾಲಜಿಕಲ್ ಪೋಷಕಾಂಶಗಳನ್ನೇ ಬಿಟ್ಟಾಗ ಭೂಮಿಯಲ್ಲಿ ಇರೋದೇನೆ ಎತ್ಕೊಂಡು ಕೊಡ್ತಾ ಇರುತ್ತೆ. ಅದ್ರ ಜೊತೆನಲ್ಲಿ ಇವಾಗ ನಮ್ಮ ಫ್ರೂಟ್ಸ್ ಕೂಡ ಹೆಲ್ತಿ ಫ್ರೂಟ್ಸ್ ನಾವು ಬೆಳಿಲಿಕ್ಕೆ ಕ್ವಾಲಿಟಿ ಬರುತ್ತೆ, ಶೈನಿಂಗ್ ಚೆನ್ನಾಗಿ ಬರುತ್ತೆ. ಶೈನಿಂಗ್ ಜೊತೆನಲ್ಲಿ ಇವಾಗ ನಾವು ಬಯಾಲಜಿಕಲ್ಲೇ ಬೆಳೆದಿರೋದ್ರಿಂದ ಅದನ್ನ ಉಪಯೋಗಿಸುವಂತ ಒಂದು ಕಸ್ಟಮರ್ಸ್ಗೂ ಕೂಡ ಬಳಕೆದಾರ ಯಾವ್ದು ಈಗ ದಾಳಂಬ್ರೆ ಬಳಕೆ ಅಂತ ಹೇಳಿದ್ರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರುತ್ತೆ.
ಆ ಹೆಲ್ತ್ ಬೆನಿಫಿಟ್ ಕೂಡ ಹಾಗೆ ಉಳಿಸಿ ನಾವು ಮಾರ್ಕೆಟಿಗೆ ಕೊಟ್ಟಂಗಾಗುತ್ತೆ. ಹೌದಲ್ಲ? ಹೌದು ಸರ್. ಈ ಚಿಗುರನ್ನ ಯಾವಾಗ ನಾವು ತಿನ್ನಿಂಗ್ ಮಾಡ್ಕೋಬೇಕು, ಯಾವಾಗ ಬಿಡ್ಕೋಬೇಕು ಸರ್ ಇದನ್ನ? ಇವಾಗ ನಿಮ್ಮ ತೋಟದಲ್ಲಿ ಇದೆ, ನಾನು ನೋಡ್ತಾ ಇದ್ದೀನಿ. ಸರ್, ಈ ದಾಳಿಂಬೆಯಲ್ಲಿ ಹಾಂ ಸರ್. ನಾವು ಇದು ಕ್ರಾಪ್ ಕಟ್ಟಿಂಗ್ ಆದಮೇಲೆ ಹಾಂ ಸರ್. ಇತ್ರೆಯಲ್ಲಿ ಹೊಡಿತೀವಲ್ಲ, ಹಾಂ. ಇತ್ರೆಯಲ್ಲಿ ಹೊಡೆದ್ಮೇಲೆ ಎಳೆ ಎಲ್ಲ ಉದುರುತ್ತೆ. ಓಕೆ. ಆವಾಗ ಏನಾಗುತ್ತೆ, ಚಿಗುರು ಬರ್ತದೆ. ಬರುತ್ತೆ. ಹಾಂ. ಕೆಲವು ಗಿಡಗಳಲ್ಲಿ ಚಿಗುರು ಬರ್ತದೆ, ಕೆಲವು ಗಿಡಗಳಲ್ಲೆಲ್ಲ ಚಿಗುರು, ಹೂವು, ಮೊಗ್ಗು ಎಲ್ಲ ಬರ್ತದೆ. ಓಕೆ ಸರ್. ಆವಾಗ ಏನು ಮಾಡ್ತೀವಿ, ಚಿಗುರು ಕೀಳ್ತೀವಿ. ಹಾಂ. ಯಾಕೆ ಕೀಳ್ತೀವಿ ಅಂದರೆ, ನಮ್ಗೆ ಆವಾಗ ಚಿಗುರಿದ್ರೆ ಹೂವು ಬರಲ್ಲ, ಹೂ ಬರೋದಿಲ್ಲ ಅಂತ. ಹಾಂ. ಮತ್ತೆ ಕಾಯಿ ಸೆಟ್ ಆಗಲ್ಲ. ಹಾಂ ಹಾಂ. ಒಂದು ನಿಂಬೆಹಣ್ಣು ಗಾತ್ರ ಆದಮೇಲೆ ಓಕೆ. ಚಿಗುರು ತೆಗಿಯಲ್ಲ ನಾವು. ಕಾಯಿ ನಿಂಬೆಹಣ್ಣು ಗಾತ್ರ ಬರೋವರೆಗೂ ಚಿಗುರು ತೆಗಿತೀರಾ? ತೆಗಿತೀವಿ. ನಿಂಬೆಹಣ್ಣು ಯಾಕೆಂದ್ರೆ ಇದೆಲ್ಲ ಚಿಗುರೆಲ್ಲನು ಹಾಂ. ನಾವು ಕೊಟ್ಟ ಪೋಷಕಾಂಶಗಳೆಲ್ಲ ಚಿಗುರು ತಗೊಂಡ್ಬಿಡ್ತೀವಿ, ಚಿಗುರು ತಗೊಳುತ್ತೆ ಅಂತ. ಹಾಂ. ಕಾಯಿಗೆ ಹೋಗಲ್ಲ. ಹಾಂ ಹಾಂ. ಇವಾಗ ಏನು ಮಾಡ್ತೀವಿ, ವಾಟರ್ ಶೂಟ್ ತೆಗಿತೀವಿ ಕೆಳಗಡೆ. ಓಕೆ. ಮೇಲ್ಗಡೆ ಕಾಯಿ ಮೇಲೆ ಚಿಗುರು ಇರ್ತದೆ, ಓಕೆ. ಕಾಯಿ ಶೈನಿಂಗ್ ಇರ್ತದೆ, ಸನ್ಬರ್ನ್ ಬರಲ್ಲ, ಕ್ವಾಲಿಟಿ ಇರ್ತದೆ. ಓಕೆ. ಆದ್ರಿಂದ ಮೇಲ್ಗಡೆ ನಾವು ಚಿಗುರು ತೆಗಿಯಲ್ಲ. ಇವಾಗ ಇರ್ತಕ್ಕಂಥ ಚಿಗುರು ನಮಗೆ ಕಾಯಿಗೆ ಪ್ರೊಟೆಕ್ಷನ್ ಇಡೋಕ್ಕೋಸ್ಕರ ಬಿಡ್ಕೊಂಡಿರ್ತೀವಿ. ಇದೆಲ್ಲಾನು ಕಾಯಿ ಪ್ರೊಟೆಕ್ಷನ್ಗೋಸ್ಕರ ಬಿಡ್ಕೊಂತೀವಿ. ಕೆಳಗೆ ಬರುವಂಥದ್ದು ವಾಟರ್ ಸೋಟ್ನ ತೆಗ್ದಾಕ್ತಿವಿ. ಕೆಳಗಡೆ ಯಾವುದೇ ವಾಟರ್ ಸೋಟ್ ನಾವು ಬಿಡೋದಿಲ್ಲ. ಕೆಳಗಡೆ ವಾಟರ್ ಸೋಟ್ನ ಆಗಾಗ್ಗೆ ತೆಗೆದ್ಬಿಟ್ಟು ಅದನ್ನ ದೂರ ಹಾಕ್ತಿವಿ. ಕಾಯಿ ಮೇಲ್ಗಡೆ ಬರುವಂಥದ್ದನ್ನ ಬಿಡ್ಕೊಂತೀವಿ, ಕಾಯಿಯ ಪ್ರೊಟೆಕ್ಷನ್ಗೋಸ್ಕರ. ಆರಂಭಿಕ ಹಂತದಲ್ಲಿ ಕಾಯಿ ಸ್ವಲ್ಪ ಬಲವಾಗಿ ನಿಂಬೆಹಣ್ಣಿನ ಗಾತ್ರ ಬರೋವರೆಗೂ ತೆಗ್ದಾಕ್ತಾ ಇರ್ತೀವಿ. ಓಕೆ ಓಕೆ. ಚಿಗುರನ್ನ ತೆಗಿಯೋದು ಮತ್ತೆ ಉಳಿಸ್ಕೊಳ್ಳೋಂಥ ಒಂದು ಪ್ರಮೇಯ ಇದೇ ಉದ್ದೇಶಕ್ಕೋಸ್ಕರ ನಾವು ಮಾಡುವಂಥದ್ದು ಅಷ್ಟೇ. ಓಕೆ ಸರ್. ಸಮಗ್ರ ಪೋಷಕಾಂಶದಲ್ಲಿ ಹೋದರೆ ಎಷ್ಟು ಖರ್ಚು ಬರುತ್ತೆ ಸರ್? ಅಂದಾಜು ಖರ್ಚನ್ನ ಹೇಳೋದಾದ್ರೆ ಸರ್, ಇವಾಗ ಅಂದಾಜು ಬರೀ ಕೆಮಿಕಲಲ್ಲಿ ಹೋದರೆ ಒಂದು ನಾವೇನು ಅಪ್ರಾಕ್ಸಿಮೇಟ್ ಹೇಳೋದಾದ್ರೆ ಎಲ್ಲ ಕೆಮಿಕಲಲ್ಲಿ ಹೋದರೆ ಒಂದು 3 ಲಕ್ಷ ಬರ್ಬೋದು ಇವಾಗ ಈ ಸ್ಟೇಜ್ಗೆ. ಇವಾಗ ನಾವು ಬಯಲಾಜಿಕಲ್ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಖರ್ಚು ಕಡಿಮೆ ಆಗುತ್ತೆ, 25% ಕಡಿಮೆ ಆಗುತ್ತೆ. ಯಾಕಂದರೆ ಬಯಲಾಜಿಕಲ್ ಇವು ಸುಡಾಮನಸ, ಪೆಸ್ಲಮೈಸಿಸ್, ಟ್ರೈಕೋಡರ್ಮ ಇದೇನು ಕಲ್ಚರ್ ಬಿಡ್ತೀವಲ್ಲ, KSB, KMB, PSB ಇದೆಲ್ಲನೂ ಕಡಿಮೆ ಸರ್. ಇವಾಗ ಒಂದು ಯಾವುದೋ ಒಂದು 25 ಕೆ ಚೀಲ ಗೊಬ್ಬರ 9,000 ರೂಪಾಯಿ. ಇವಾಗ ಸೂಡೋಮನಸ್ ಇದೆಲ್ಲ ಲಿಕ್ವಿಡ್ ಇದೆಯಲ್ಲ, ಅದೆಲ್ಲನೂ ಕಡಿಮೆ ರೇಟ್. ಅದೆಲ್ಲ ಇದು ಮಾಡಿ ಕಲ್ಚರ್ ಮಾಡಿ ಬಿಡೋದ್ರಿಂದ ಭೂಮಿಯಲ್ಲಿ ಏನಿರ್ತದ ಅದೆಲ್ಲ ಗಿಡಕ್ಕೆ ಕೊಡುತ್ತೆ. ಸುಮಾರು 1 ಎಕರೆಗೆ 1 ಲಕ್ಷ ಉಳಿಸ್ಬೋದು. ಈ ಒಂದು ಉಳಿಕೆ ಅಂದರೆ ಈಗ 1 ವರ್ಷ ಉಳಿಸ್ಬೋದು, 1 ಲಕ್ಷ ಉಳಿಸ್ಬೋದು ಅಂತ ನೀವು ಹೇಳಿದ್ರಿ. ಈ ಥರ ಉಳಿಸುವಂಥದ್ದು ವರ್ಷದಿಂದ ವರ್ಷಕ್ಕೆ ಚೇಂಜ್ ಆಗ್ತಾ ಹೋಗ್ತಾ ಇರ್ತದೆ. ಮಣ್ಣು ಯಾವಾಗ ಫಲವತ್ತಾಗ್ತಾ ಹೋಗುತ್ತೆ, ಗಿಡ ವಿಲ್ಟಿಗೆ ಸಾಯೋದಿಲ್ಲ, ಮತ್ತೆ ದುಂಡಾಣು ರೋಗ ಬರೋದಿಲ್ಲ, ಕಾಯಿ ವೇಸ್ಟೇಜ್ ಆಗೋದಿಲ್ಲ, ಇವೆಲ್ಲ ಇರ್ತದೆ ಸರ್. ಗಿಡ ಬರೀ ಕೆಮಿಕಲಲ್ಲೇ ಹೋಗ್ತಾ ಇದ್ರೆ ಗಿಡಕ್ಕೆ ಶಕ್ತಿ, ರೆಸಿಸ್ಟೆನ್ಸ್ ಪವರ್ ಕಳ್ಕೊಂಡ್ಬಿಡುತ್ತೆ. ಆರ್ಗ್ಯಾನಿಕ್ ಇವಾಗ ಗಿಡ ಸ್ಟ್ರೆಸ್ ಆಗುತ್ತೆ, ಇವಾಗ ಇದು ನ್ಯಾಚುರಲ್ ಆಗಿ ಯಾವುದೇ ತರ ತೊಂದರೆ ಆಗಲ್ಲ. ಅವಶ್ಯಕತೆ ಇದ್ದಾಗ ಮಾತ್ರ ಕೆಮಿಕಲ್ ಪೋಷಕಾಂಶಗಳನ್ನ ಕೊಡ್ತೀರಾ? ಮಳೆ ಇದ್ದಾಗ ಕೆಮಿಕಲ್ ಹೋಗ್ಲೇಬೇಕು. ಈ ತರ ವಾತಾವರಣ ಚೆನ್ನಾಗಿದ್ದಾಗ ಸ್ವಲ್ಪ ಬಯಲಾಜಿಕಲ್ ಹೋಗೋದ್ರಿಂದ ಖರ್ಚು ಕಡಿಮೆ, ಗಿಡ ಇನ್ನೂ 1 ವರ್ಷ ಲೈಫ್ ಬರುತ್ತೆ. ವಾತಾವರಣಕ್ಕೆ ಅನುಗುಣವಾಗಿ ನಾವು ಪೋಷಕಾಂಶ ಕೊಡಬೇಕು. ವಾತಾವರಣ ಬಿಸಿಲು ಅಂತದಿದ್ರೆ ಬಯಲಾಜಿಕಲ್ ಬೆಸ್ಟ್ ಆಗುತ್ತೆ. ಓಕೆ. ಈಗ ಬಯಾಲಜಿಕಲ್ಗೆ ಹೋಗಿದ್ರಿಂದ ಖರ್ಚು ಪ್ರಮಾಣ ಕೂಡ ಕಡಿಮೆ, ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಓಕೆ. ಕೆಮಿಕಲ್ ಕಡಿಮೆ, ಬಳಕೆಯನ್ನು ಕಡಿಮೆ ಆಗುತ್ತೆ, ಭೂಮಿನೂ ಆರೋಗ್ಯವಾಗಿರುತ್ತೆ, ಖರ್ಚುನು ಕಡಿಮೆ ಆಗುತ್ತೆ. ಮಾರುಕಟ್ಟೆ ವ್ಯವಸ್ಥೆಗೆ ಅಂತ ಬಂದಾಗ ಸರ್, ಈಗ ನಿಮ್ಮ ಒಂದು ಕಾಯಿ ಎಷ್ಟು ಪ್ರಮಾಣ ನಿಮಗೆ ಫಸ್ಟ್ ಕ್ವಾಲಿಟಿಗೆ ಹೋಗುತ್ತೆ ಸರ್? ಈಗ ನೀವು ಇವಾಗ ನಮ್ಮ 85ರಿಂದ 90% ಫಸ್ಟ್ ಕ್ವಾಲಿಟಿಗೆ ಹೋಗುತ್ತೆ. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರೋದ್ರಿಂದ, ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ವಾಟರ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕರೆಕ್ಟ್ ಆಗಿರೋದ್ರಿಂದ 80 to 90% ಫಸ್ಟ್ ಕ್ವಾಲಿಟಿ ಹೋಗುತ್ತೆ. 10% ಮಾತ್ರ ಸೆಕೆಂಡ್ ಕ್ವಾಲಿಟಿ ಹೋಗುತ್ತೆ. ಇಲ್ಲಿ ನಾವು ನಿರ್ವಹಣೆ ಕ್ರಮಗಳಲ್ಲಿ ಎಡವಿದಿವಿ ಅಂತ ಹೇಳಿದ್ರೆ ನಮಗೆ ಕ್ವಾಲಿಟಿ ಆಫ್ ಪ್ರೊಡಕ್ಷನ್ ಬರೋದಿಲ್ಲ, ಅವಾಗ ಸೆಕೆಂಡ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಅವಾಗ ರೇಟಿನಲ್ಲಿ ವೇರಿಯೇಷನ್ ಆಗಿ ನಮಗೆ ಲಾಸ್ ಆಗುತ್ತೆ. ಓಕೆ ಸರ್. ಇವಾಗ ಹೊಸದಾಗಿ ದಾಳಂಬ್ರೆ ಮಾಡೋಕ್ಕೆ ಬರ್ತೀವಿ ಅಂತ ಹೇಳ್ತಾರೆ, ಅವರಿಗೆ ಯಾವ ಒಂದು ನಿರ್ವಹಣೆ ಕ್ರಮ ಕರೆಕ್ಟ್ ಅಂತ ನೀವು ಹೇಳ್ತೀರಾ ಸರ್? ಸರ್, ಹೊಸದಾಗಿ ದಾಳಿಂಬೆ ಬರೋರಿಗೆ ಫಸ್ಟು ಬೆಡ್ ಸಿಸ್ಟಮ್ ಮಾಡಿ ಕ್ಲೀನ್ ಕಲ್ಟಿವೇಶನ್ ಮಾಡಬೇಕು. ಕ್ಲೀನ್ ಇರಬೇಕು ತೋಟ. ದಾಳಿಂಬೆಯಲ್ಲಿ ಕ್ಲೀನ್ ಕಲ್ಟಿವೇಶನ್ ಮಾಡಬೇಕು. ಹೆಚ್ಚು ಕೆಮಿಕಲ್ ಬಳಸಬಾರ್ದು, ಬಯಲಾಜಿಕಲ್ ಆರ್ಗ್ಯಾನಿಕಲ್ಲೇ ಹೋಗಬೇಕು. ವಾಟರ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿ ಮಾಡ್ಕೋಬೇಕು, ನ್ಯೂಟ್ರೆಂಟ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡ್ಕೋಬೇಕು. ವಾತಾವರಣಕ್ಕೆ ತಕ್ಕಂಗೆ ಮೈಕ್ರೋ ನ್ಯೂಟ್ರೆಂಟ್ಸ್ ಆಗಲಿ, NPK ಆಗಲಿ ಕೆಮಿಕಲ್ ಆಗಿ ಬಳಸ್ಕೊಂಡು ಹೋಗ್ಬೇಕು. ಯಥೇಚ್ಛವಾಗಿ ಕೆಮಿಕಲ್ಲು ಬಳಸಬಾರ್ದು, ಯಥೇಚ್ಛವಾಗಿ NPKನೂ ಬಳಸಬಾರ್ದು. ಬಯಲಾಜಿಕಲ್ಲು
ಆರ್ಗ್ಯಾನಿಕ್ಕು ಹಿಂಡಿಗಳೆಲ್ಲ ಬಳಸ್ಕೊಂಡು ಹೋದರೆ ಉತ್ತಮ. ಓಕೆ ಸರ್, ಇವಾಗ ಇದೊಂದು 200 ಲೀಟ್ರ್ ಕೆಪಾಸಿಟಿ ಇರ್ಬೋದಾ ಡ್ರಮ್ಮು? ಸರ್ 200 ಲೀಟ್ರ್ ಕೆಪಾಸಿಟಿ. ಈ ಒಂದು 200 ಲೀಟ್ರ್ ಕೆಪಾಸಿಟಿ ಡ್ರಮ್ಮನ್ನ ಎಕರೆ ಲೆಕ್ಕದಲ್ಲಿ ಆದ್ರೆ ಎಷ್ಟು ಎಕರೆಗೆ ಬಿಡ್ತೀರಾ? ಸರ್ ಎಕರೆ ಲೆಕ್ಕದಲ್ಲಾದರೆ ನಾವು 3 ಎಕರೆಗೆ ಬಿಡ್ತೀವಿ. 3 ಎಕರೆಗೆ ಬಿಡ್ತೀರಾ? ಹಾಂ. ಓಕೆ ಓಕೆ. ರೆಗ್ಯುಲರ್ ಆಗಿ ಅಂದರೆ ಎಷ್ಟು ದಿನಕ್ಕೆ ಒಂದ್ಸತಿ ಹೋಗುತ್ತೆ ಸರ್? ಒಂದು ಗಿಡಕ್ಕೆ ಇವತ್ತು ಹೋದರೆ ಮತ್ತೆ ಇನ್ಯಾವತ್ತು ಹೋಗುತ್ತೆ ಸರ್? ಒಂದು ವಾರಕ್ಕೆ ಒಂದ್ಸತಿ ರಿಪೀಟ್ ಆಗುತ್ತೆ. ಇದರಿಂದ ನಮಗೆ ಹಾಂ ಸರ್. NPK ಬದಲು ಇದು ಬಿಡ್ತೀವಲ್ಲ, ಹಾಂ ಸರ್, ಖರ್ಚು ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಆಗುತ್ತೆ. ಭೂಮಿಯಲ್ಲಿರುವ NPKನ ನಮಗೆ ಗಿಡಕ್ಕೆ ಎತ್ಕೊಡ್ತದೆ. ಜೀವಾಣುಗಳೇ ಗಿಡಕ್ಕೆ ಸಪ್ಲೈ ಮಾಡ್ತಾರೆ. ಜೀವಾಣುಗಳೇ ಗಿಡಕ್ಕೆ ಸಪ್ಲೈ ಮಾಡ್ತವೆ. ಭೂಮಿಯಲ್ಲಿರುವ ಗಿಡಗಳಿಗೆ ಏನು ಫುಡ್ ಇರ್ತದೋ ವೇಸ್ಟ್ ಆಗ್ದಿರ ಗಿಡಕ್ಕೆ ಕೊಡ್ತದೆ. ಆದ್ರಿಂದ ನಮ್ಗೆ ಖರ್ಚು ಕಡಿಮೆ, ಲಾಭ ಹೆಚ್ಚು. ಬಿಡಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಗಿಡನೂ ತುಂಬಾ ಚೆನ್ನಾಗಿ ಬರ್ತಾ ಇದಾವೆ. ಗಿಡ ಎಲ್ಲ ಚಿಗುರು ಹೊಡಿತಾ ಇದೆ, ಒಳ್ಳೆ ಕಲರ್ ಬರ್ತಾ ಇದೆ, ಫ್ರೂಟ್ ಸೈಜ್ ಬರ್ತಾ ಇದೆ. ಇನ್ನೊಂದೇನು ಅಂದ್ರೆ ಫುಲ್ ಶೈನಿಂಗ್ ಬರ್ತದೆ. ಕಾಯಿ ಕೂಡ ಶೈನಿಂಗ್ ಬರುತ್ತೆ. ಕಾಯಿ ಕೂಡ ಶೈನಿಂಗ್ ಬರ್ತದೆ ಜೀವಾಣುಗಳು ಬಿಡೋದ್ರಿಂದ. ಜೀವಾಣುಗಳು ಬಿಡೋದ್ರಿಂದ ಕಾಯಿ ಕೂಡ ಶೈನಿಂಗ್ ಬರ್ತದೆ. ಸರ್, ನಾವಿಲ್ಲಿ ಗಮನಿಸ್ತಾ ಇದೀವಿ, ಕಾಯಿ ಮೇಲೆ ಒಂಥರ ಮಚ್ಚೆ ಟೈಪ್ ಆಗಿದೆ. ಇದು ಏನಕ್ಕಾಗುತ್ತೆ ಅಂತ ನೀವು ತಿಳಿಸ್ಕೊಡ್ಬೋದಾ ಸರ್? ಸರ್ ಇದೇನು ಗೊತ್ತಾ, ಇದೇನು ಅಂದ್ರೆ ಇದು ಕೆಮಿಕಲ್ ಬೀಳುತ್ತೆ ಇದ್ರ ಮೇಲೆ. ಓಕೆ. ಕೆಮಿಕಲ್ ಬಿದ್ದು ಬಿಸಿಲು ಬೀಳ್ತದೆ. ಬಿಸಿಲು ಬಿದ್ದಾಗ ಅದು ಸನ್ಬರ್ನ್ ಅಂತೀವಿ. ಸನ್ಬರ್ನ್ ಆಗುತ್ತೆ. ಕೆಮಿಕಲ್ ಸ್ಕ್ರಾಚಸ್ ಅಂತಾನು ಕರಿಬಹುದು. ಇದೇನಾಗ್ಬಿಡುತ್ತೆ, ಮಂಜು ಬೀಳ್ತದೆ ನೈಟು, ಬೆಳಗ್ಗೆ ಬಿಸಿಲು ಹೊಡೆದ್ರೆ ಅವಾಗ ಸನ್ಬರ್ನ್ ಬರ್ತದೆ. ಸನ್ ಬರುತ್ತೆ. ಮಂಜು ಬಿದ್ದಿರೋ ಜಾಗಕ್ಕೆ ಬಿಸಿಲು ಬಿದ್ದಾಗ ಈ ತರ ಬರ್ನ್ ಆಗುತ್ತೆ. ಅದಕ್ಕೋಸ್ಕರ ಚಿಗುರು ಇದ್ರೆ ಅದು ಪ್ರೊಟೆಕ್ಟ್ ಮಾಡುತ್ತೆ ಅಂತ ನಾವು. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ನರಸಿಂಹರೆಡ್ಡಿ ಅಂತ. ನರಸಿಂಹರೆಡ್ಡಿ. ಎಷ್ಟು ವರ್ಷದಿಂದ ಈ ದಾಳಂಬ್ರೆ ಮಾಡ್ತಾ ಇದ್ದೀರಾ? 5 ವರ್ಷ ಗಿಡ ಹಾಕಿದ್ದೇವೆ. 4ನೇ ಬೆಳೆ ಮಾಡ್ತಾ ಇದ್ದೀರಾ. ನಿಮ್ಗೆ ದಾಳಂಬ್ರೆನಲ್ಲಿ ಅನುಭವ? ನಮಗೆ ಮೊದಲಿನಿಂದ ಏನಿಲ್ಲ. ದಾಳಿಂಬೆ ಮಾಡೋದ್ರಲ್ಲಿ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಟೊಮೆಟೊ ಅದು ಇದ್ರೆಲ್ಲ ಹಾಕ್ಬಿಡ್ತಾರೆ. ಅದು ತಪ್ಪು. ಬೇರೆ ಮಿಶ್ರ ಬೆಲೆ ಏನೂ ಹಾಕ್ಬಾರ್ದು. ಇನ್ನೊಂದು ಎರಡನೇದೇನು ಅಂದ್ರೆ ನಾವು ದಿಂಡು ಮಾಡ್ಬೇಕು, ಸಾಲ್ ಮಾಡ್ಬೇಕು. ಓಕೆ. ಸಾಲ್ ಮಾಡಿ ಅದರಲ್ಲಿ ಬೆಳೆ ಇಟ್ಟರೆ ಅದು ಗೊಬ್ಬರ ಆಗಲಿ ನೀರಾಗಲಿ ವೇಸ್ಟ್ ಆಗಲ್ಲ. ಅದರಲ್ಲಿ ಗಿಡ ಚೆನ್ನಾಗಿ ಬರುತ್ತೆ. 2 ವರ್ಷಕ್ಕೆ ಫಸಲು ತಗೊಳ್ಳೋರು ನಾವು 9 ತಿಂಗಳಿಗೆ ನಾವು ಶುರು ಮಾಡಿದ್ವಿ, ಫಸಲು ಬಿಟ್ಟಿದ್ದೀವಿ. 3ನೇ ಫಸಲು ಬಂದಂಗೆ 1ನೇ ಫಸಲು ಬಂದಿದೆ ನಮ್ಗೆ. ಓಕೆ. ನಮ್ಮ ಅನುಭವದ ಪ್ರಕಾರ ಬೆಡ್ ಮಾಡಿ ಹಾಕ್ಬೇಕು, ಚೆನ್ನಾಗಿ ಗಿಡ ಬೆಳೆಸಬೇಕು. ಅಂತರ್ ಬೆಳೆ ಮಾತ್ರ ಇದರಲ್ಲಿ ಬೆಳಿಬಾರ್ದು. ಅದು ಶುದ್ಧ ತಪ್ಪು. ಗಿಡದ ಆರೋಗ್ಯ ಕಡೆ ಜಾಸ್ತಿ ಗಮನ ಕೊಡ್ಬೇಕು. ಗಮನ ಜಾಸ್ತಿ ಕೊಟ್ರೆ ನಮ್ಗೆ ಬೆಳೆ ಬೇಗ ಬರುತ್ತೆ. ಎಷ್ಟು ಗಿಡ ಆರೋಗ್ಯವಾಗಿ ಬರುತ್ತೆ ಅಷ್ಟು ಬೇಗ ನಾವು ಕಾಯಿ ಅಷ್ಟು ಬೆಳ್ಕೋಬಹುದು. ಗಿಡದ ಆರೋಗ್ಯ ಇಲ್ಲ ಅಂದ್ರೆ ಕಾಯಿಗೆ ಹೋಗೋದು ಲೇಟ್ ಆಗುತ್ತೆ. ಬರಲ್ಲ. ನಾವು ಲೇಟಾಗಿ ಹೋಗ್ಬೇಕಾಗುತ್ತೆ. ಕೆಲವ್ರು ಹೇಳ್ತಾರೆ 2 ವರ್ಷ ಅಂತಾರೆ, ಅದೆಲ್ಲ ಸುಳ್ಳು. 9 ತಿಂಗಳಿಗೆ ನಾವು ಕಾಯಿ ಬಿಡಬಹುದು, ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ನಮ್ಮ ಅನುಭವದ ಪ್ರಕಾರ. ನೀವು ನಾಟಿ ಮಾಡಿದ ಎಷ್ಟು ತಿಂಗಳಿಗೆ ಗಿಡನ ಕಾಯಿಗೆ ಬಿಟ್ಕೊಂಡ್ರಿ? ನಾವು 9 ತಿಂಗಳಾದ್ಮೇಲೆ ನಾವು ಕಾಯಿಗೆ ಬಿಟ್ಬಿಟ್ವಿ. ಅದೆಲ್ಲ ಕೆಳಗಡೆ ಇರೋ ತೋಟ ಬಿಟ್ಟಿದ್ದೀವಿ. ಓಕೆ. ಇದಕ್ಕಿಂತ ಚೆನ್ನಾಗಿ ಅದು ಫಸಲು ಬಂದಿದೆ. ಈಗ 3ನೇ ವರ್ಷದಲ್ಲಿ ಮೊದಲನೇ ವರ್ಷ ಹೆಂಗ್ ಬರ್ತಾ ಇತ್ತು ಅದೇ ತರನೇ ಅದೇ ತರನೇ ಅದು ಫಸಲು ಬಂದಿದೆ. ಫಸಲು ಚೆನ್ನಾಗೇ ಬರ್ತಾ ಇದೆ. ಓಕೆ. ರೈಸ್ ಆಗ್ತಾ ಇದೆ. ಅಂದ್ರೆ ಅಂತಂತಕ್ಕೂ ರೈಸ್ ಆಗ್ತಾ ಇದೆ. ಓಕೆ. ಮತ್ತೆ ನೀವು ಇವಾಗ ಗಿಡನ ನಿರ್ವಹಣೆ ಮಾಡ್ಲಿಕ್ಕೆ ಮಲ್ಚಿಂಗ್ ಶೀಟ್ ಎಲ್ಲ ಹಾಕೊಂಡಿದ್ದೀರಾ. ಕಸ ಎಲ್ಲ ಈ ಕಡೆ ಸೈಡಲ್ಲಿ ಇರುತ್ತೆ ಅಷ್ಟೇ, ಒಳಗಡೆ ಏನು ಬರೋದಿಲ್ಲ. ಈ ರೀತಿ ಮಾಡ್ಕೊಂಡಿರೋದ್ರಿಂದ ನಿಮ್ಗೆ ಪೋಷಕಾಂಶ ಗಿಡ ತಗೊಳುತ್ತೆ, ವೇಸ್ಟ್ ಆಗಲ್ಲ ಅನ್ನೋದೊಂದು. ವೇಸ್ಟ್ ಆಗಲ್ಲ. ಇನ್ನೊಂದು ಏನಂದ್ರೆ ಮಳೆ ಬಿದ್ರೆ, ಮಳೆ ಎಷ್ಟೇ ಬಿದ್ರು ಕೂಡ ಅದ್ರ ಮೇಲೆ ನೀರು ಹೋಗಲ್ಲ ಕೆಳಗಡೆ. ಓಕೆ. ಪಕ್ಕಕ್ಕೆ ಹೋಗ್ಬಿಟ್ಟು ಅದಷ್ಟಕ್ಕೆ ಅದು ಹೋಗ್ತಾ ಇರುತ್ತೆ. ನಾವು ಕೊಟ್ಟ ನೀರು ಗೊಬ್ಬರ ಎಲ್ಲ ಅದಕ್ಕೆ ಹೋಗುತ್ತೆ, ನಮ್ಮ ಗಿಡಗಳಿಗೆ ಉಪಯೋಗ ಆಗುತ್ತೆ. ಪಕ್ಕಕ್ಕೆ ಬರೋದಿಲ್ಲ. ಆ ಒಂದು ಪ್ರಮೇಯದಿಂದ ನೀವು ಮಲ್ಚಿಂಗ್ ಶೀಟ್ ನ ಅಳವಡಿಸಿ. ಇನ್ನೊಂದೇನಂದ್ರೆ ಹುಲ್ಲು ಬರಲ್ಲ, ಕಳೆ ಬರೋದಿಲ್ಲ. ಅಲ್ಲಿ ಕಳೆ ಬರೋದೇ ಇಲ್ಲ. ಕಳೆ ಬರ್ಲಿಲ್ಲ ಅಂತ ಹೇಳಿದ್ರೆ ನಮಗೆ ಕೀಟ ಬಾಧೆಗಳು, ರೋಗ ಬಾಧೆಗಳು ಕಡಿಮೆ ಆಗುತ್ತೆ. ಮೊದಲು ನಾವು ಹೋದ ವರ್ಷ ಈ ಬಿಳಿ ರೋಗ, ಬಿಳಿ ಹುಳ ಬರ್ತಾ ಇತ್ತು, ಅದು ಹೋಗುದೇ ಇಲ್ಲ. ಏನ್ ಮಾಡಿದ್ರು ಇದೆಲ್ಲ ಮಾಡಿದ ಮೇಲೆ ಅದು ಬರ್ಲೇ ಇಲ್ಲ. ಮಿಲಿಬಗ್ ಜಾಸ್ತಿ ಇತ್ತು, ಮಿಲಿಬಗ್ಸ್ ಇರ್ಲೇ ಇಲ್ಲ. ಇವಾಗ ಮಲ್ಚಿಂಗ್ ಎಲ್ಲ ಮಾಡಿ ಕಸ ಕಂಟ್ರೋಲ್ ಮಾಡಿದ್ಮೇಲೆ ಮಿಲಿಬಗ್ ಬರ್ಲೇ ಇಲ್ಲ. ಓಕೆ. ನಾವು ಮಾಡಿರೋದು ಸಾಲದು, ಇನ್ನೂ ಮಾಡ್ಬೇಕು. ಏನು ಅಂದ್ರೆ ಬೆಡ್ ಲೆವೆಲ್ ಮಾಡಿ ಪೇಪರ್ ಹಾಕ್ಬೇಕು. ಮಲ್ಚಿಂಗ್ ಶೀಟ್ ಹೆಂಗಂದ್ರೆ ಅಂತ ಹಾಕಿದ್ರೆ ಈಗ ಈ ತರ ಆಗುತ್ತೆ, ಗುಂಡಿಗಳಾಗ್ಬಿಟ್ಟು ನೀರು. ಮಲ್ಚಿಂಗ್ ಶೀಟ್ ಒಂದೇ ಲೆವೆಲ್ ಇರ್ಬೇಕು, ಈ ತರ ಬರ್ಬೇಕು. ಆ ತರ ಬಂದ್ರೆ ನೀರ್ ಪಕ್ಕಕ್ಕೆ ಹೋಗುತ್ತೆ, ಹುಲ್ಲು ಬರಲ್ಲ, ನಮ್ಗೆ ತುಂಬಾ ಒಳ್ಳೆಯದು. ತುಂಬಾ ಚೆನ್ನಾಗಿ ಗಿಡ ಬರ್ತವೆ. ಓಕೆ. ಮತ್ತೆ ಇವಾಗ ನೀವು ಗಿಡಗಳಿಗೆ ಪೋಷಕಾಂಶಗಳನ್ನೆಲ್ಲ ಕೊಡ್ತೀರಲ್ವಾ? ಪೋಷಕಾಂಶ ಕೊಡುವಾಗ ನೀವು ಡ್ರಿಪ್ಪಲ್ಲೇ ಕೊಡ್ತೀರಲ್ಲ? ಡ್ರಿಪ್ಪಲ್ಲೇ ಕೊಡ್ತೀವಿ.
ಮತ್ತೆ ಇದ್ರ ಬುಡಕೆ ಹಿಂಡಿಗಳು ಹಿಂಡಿಗಳು ಅವೆಲ್ಲ ಸ್ವಲ್ಪ ಕಟ್ ಮಾಡಿದೀವಿ ನೋಡಿ, ಆ ಕಟ್ ಮಾಡಿ ಅಲ್ಲಿ ಹಾಕ್ಬಿಟ್ಟು ಗುಣಿ ಮಾಡ್ಬಿಟ್ಟು ಸ್ವಲ್ಪ ಅದಕ್ಕೊಂದು ಇದು ಕೊಡ್ತೇವೆ, ಪೈಪ್ ಮಾಡ್ತೀವಿ, ನೀರ್ ಅಲ್ಲೇ ಹೋಗ್ಬೇಕು, ಡ್ರಿಪ್ ಪೈಪ್ ಅಲ್ಲೇ ಬಿಡ್ತೀವಿ. ಮತ್ತೆ ಸ್ವಲ್ಪ ಅದೆಲ್ಲ ಕರಗು ಬಿಟ್ಟು ಗಿಡಕ್ಕೆಲ್ಲ ಹೋಗುತ್ತೆ. ಸ್ವಲ್ಪ ಸಡಿಲ ಮಾಡ್ಕೊಂಡು ಮಲ್ಚಿಂಗ್ ಶೀಟ್ ನ ಅಲ್ಲಿಂದ ಹಿಂಡಿಗಳನ್ನ ಕೊಡ್ತೇವೆ. ಈ ಕಡೆ ಒಂದು ಆ ಕಡೆ ಒಂದು ಮಾಡಿರ್ತೀವಿ. ಗಿಡದ ಎರಡು ಭಾಗದಲ್ಲಿ ಪೋಷಕಾಂಶ ಕೊಡ್ಬೇಕು. ಪೋಷಕಾಂಶ ಎರಡು ಭಾಗದಲ್ಲಿ ಕೊಡೋದ್ರಿಂದ ಚೆನ್ನಾಗಿ ತಗೊಳುತ್ತೆ. ಮತ್ತೆ ಇವಾಗ ಕಾಯಿ ಬರ್ತಾ ಇದೆ, ಕಾಯಿ ಕಟಾವ್ ಮಾಡ್ತೀರಾ, ಮತ್ತೆ ಈಗ ಈ ಒಂದು ಮಲ್ಚಿಂಗ್ ಶೀಟ್ ನ ಮತ್ತೆ ಹಂಗೆ ರಿಯೂಸ್ ಇಲ್ಲ ಇದು ತೆಗ್ದಾಕ್ತೀರಾ, ಹೊಸ ತಂದು ಮತ್ತೆ ಮಲ್ಚಿಂಗ್ ಶೀಟ್ ನ ಅಳವಡಿಸ್ಕೊಂತೀರಾ. ಪ್ರತಿ ಸಲ ನೀವು ಕಾಯಿಗೆ ಹೋಗೋ ಟೈಮಲ್ಲೂ ಹೊಸ ಮಲ್ಚಿಂಗ್ ಶೀಟ್ ನ ಅಳವಡಿಸ್ಕೊಂತೀರಾ. ಹೊಸದೇ ಬೇಕು. ಮಲ್ಚಿಂಗ್ ಶೀಟ್ ಅಳವಡಿಸ್ಕೊಳೋದಕ್ಕಿಂತ ಬಿಫೋರ್ ನೀವೇನಾದ್ರು ಮುಂಚೆ ಮಲ್ಚಿಂಗ್ ಶೀಟ್ ಹಾಕಕ್ಕಿಂತ ಮೊದಲು ಗಿಡದ ಬುಡಕ್ಕೆ ಏನಾದ್ರೂ ನೀವು ಹಿಂಡಿಗಳು ಈ ತರದೆಲ್ಲ ಗೊಬ್ಬರ ಕೊಡ್ತೀವಿ, ಎಲ್ಲ ಬೇರೆ ಮಣ್ಣು ಬೇಕಾದ್ರೆ ಮಣ್ಣು ಹಾಕ್ತಿವಿ. ಅದೆಲ್ಲ ಮಾಡಿ ನೀರ್ ಟೆಸ್ಟ್ ಮಾಡಿ ಸರಿಯಾಗಿ ಹೋಗ್ತಾ ಇರುತ್ತಾ ಇಲ್ಲ ಎಲ್ಲಾ ಟೆಸ್ಟಿಂಗ್ ಮಾಡ್ಕೊಂಡು ಹೂ ಬಿಡುತ್ತಲ್ಲ ಅಲ್ಲಿಂದ ಮೇಲೆ ಮಲ್ಚಿಂಗ್ ಶೀಟ್ ಅಳವಡಿಸ್ಕೊಂತೀರಾ. ಮೊದ್ಲೇ ನಾವು ಮಲ್ಚಿಂಗ್ ಶೀಟ್ ಹಾಕೊಂಡ್ರೆ ನೀರ್ ಎಲ್ಲೆಲ್ಲ ಹೋಗ್ತಾ ಇದೆ ಏನು ಗೊತ್ತಾಗಲ್ಲ. ಎಲ್ಲ ನೀಟಾಗಿ ಗಮನಿಸ್ಕೊಂಡು ನಮಗೆಲ್ಲ ಓಕೆ ಆಗಿದೆ ಸರಿ ಮಾಡ್ಬೋದು ಅಂದಾಗ ಮಲ್ಚಿಂಗ್ ಶೀಟ್ ಹಾಕೊಂತೀರಾ. ಇನ್ನೊಂದೇನು ಅಂದ್ರೆ ಯಾವಾಗ ಹಾಕ್ಬೇಕು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಮಲ್ಚಿಂಗ್ ಶೀಟ್ ಯಾವಾಗ ಹಾಕ್ಬೇಕು, ಹೂ ಬರೋಕ್ ಮೊದಲು ಹಾಕ್ಬೇಕಾ ಬೇಡವಾ, ಇದೆಲ್ಲ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಮಗೂ ಸರಿಯಾಗಿ ಏನು ಇದಿಲ್ಲ. ಹೂ ಬರೋದಕ್ಕೆ ಮೊದಲೇ ಹಾಕಿದ್ರೆ ಇನ್ನೂ ಒಳ್ಳೇದು ರೈತರಿಗೆ. ಆದ್ರೆ ಹೂ ಬರುತ್ತೋ ಇಲ್ವೋ ಅನ್ನೋ ಡೌಟ್ ಇರೋದ್ರಿಂದ ಹಾಕಿರೋದಿಲ್ಲ. ಸ್ವಲ್ಪ ಲೇಟ್ ಆಗಿ ಹಾಕ್ತಿವಿ. ಹೂ ಚೆನ್ನಾಗಿ ಬಂದ ಮೇಲೆ ಕೃಷಿನಲ್ಲಿ ಎಷ್ಟು ಕಲ್ತ್ರೂ ಸಾಕಾಗೋದಿಲ್ಲ, ಕೊನೆವರೆಗೂ ಕಲಿಯೋದಿದ್ದೇ ಇರುತ್ತೆ. ನಾವು ಇವತ್ತು ಮಾಡಿರೋದು ನಮಗೆ ಅನುಕೂಲ ಆದ್ರೆ ರಿಪೀಟ್ ಮಾಡ್ಕೊಂಡು ಹೋಗ್ತೀವಿ. ಅದ್ರಲ್ಲಿ ಏನಾದ್ರು ಅನಾನುಕೂಲ ಆದ್ರೆ ಮತ್ತೆ ಬೇರೆ ಚೇಂಜ್ ಮಾಡ್ಕೋಬೇಕು. ಇವಾಗ ನೀವು ಮಾಡ್ಕೊಂಡಿರೋದು ಅನುಕೂಲ ಆಗಿರೋದ್ರಿಂದ ನೀವು ಇದನ್ನೇ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಮಾಡಿದ್ದೇವೆ, ಅದರಿಂದ ತುಂಬಾ ಒಳ್ಳೇದಾಗುತ್ತೆ, ಅನುಕೂಲ ಆಗಿದೆ. ನೀವು ಬೇರೆಯವ್ರಿಗೆಲ್ಲ ಹೇಳಿ ಈ ತರ ಮಾಡಿಸಿದ್ರೆ ಚೆನ್ನಾಗಾಗುತ್ತೆ, ಒಳ್ಳೆ ಅನುಕೂಲ ಆಗುತ್ತೆ.